ನನ್ನ ಸುಮಾರು ಹುಳುಗಳು ಕಚ್ಚಿದಾವೆ, ಕೈನೂ ಸಹಿತ ಬಾವು ಬಂದಿದೆ. ಅಲ್ಲ, ನೀವು ಜೇನು ಹುಳ ಕಚ್ಚಿದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ಖುಷಿ ಆಯ್ತು. ಜೇನು ಹುಳ ಕಚ್ಚೋದ್ರಿಂದ ಎಷ್ಟು ಕಾಯಿಲೆ ಕ್ಯಾನ್ಸರ್ ಇರುತ್ತೆ ಅದಕ್ಕೆಲ್ಲ ಮೆಡಿಸಿನ್ ವೆನಮ್ದಿಂದನೇ ತಯಾರಾಗೋದು. ಜೇನಿನ ವಿಷದ ವೆನಮ್ದಿಂದನೇ ಕ್ಯಾನ್ಸರ್ಗೆ ಮದ್ದು. ಇವತ್ತಿನವರೆಗೂ ಈ ಪ್ರತಿದಿನ ಜೇನು ಹುಳ ಕಡಿಸ್ಕೊಳ್ಳೋದ್ರಿಂದ 100ಕ್ಕೆ 100 ಇದಕ್ಕೆ ಇದೇ ಪರಿಹಾರ. ಜೇನು ಕೃಷಿ ನೋಡ್ರಿ ಎಲ್ಲರೂ ಮಾಡ್ಬೋದು ಇದನ್ನ. ಇದಕ್ಕೆ ಒಂದು ಸ್ವಲ್ಪ ಕಚ್ಚಲ್ಲ, ಚುಚ್ಚುತ್ತೆ. ಓಕೆ. ಇದು ಹೆಬ್ಜನ ಹಂಗಿರ್ತದ ಹಿಂಗಿರ್ತದ, ಕಡದ್ರ ಜನ ಅದು ಕಡಿಯಂಗಿಲ್ಲ. ದಯವಿಟ್ಟು ಅದು ಚುಚ್ಚಿದ್ರೆ ಏನಪ್ಪ ಅಂತಂತಂದ್ರೆ ಸಾಯ್ತಾರೆ ಅಂತಕ್ಕಂಥದ್ದು ಭಾಳ ಕೇಳಿವಿ. ಒಬ್ಬ ದಷ್ಟ ನಿಷ್ಠಾವಂತ ಅಧಿಕಾರಿ ನಾವು ಭೇಟಿಯಾಗಿದ್ದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತು ನನಗೆ. ಇವತ್ತು ನಾನು ಯೂಟ್ಯೂಬ್ ಚಾನಲ್ನ ಇದು ಮಾಡ್ತಿದ್ದು ಸಾರ್ಥಕತೆ ಅನ್ನಿಸ್ತು ಸ್ನೇಹಿತರೆ. ಈಗ ಅವ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಶಿವಕುಮಾರ್ ಸರ್ಗೆ ಹೇಳಿದೆ. ಬಟ್ ಏನಪ್ಪ ಅಂತಂದ್ರೆ ಸರ್ ಮುಂದೆ ನಿಂತು ಮಾತನಾಡಲಿಕ್ಕೆ ಅವ್ರಿಗೆ ಯಾಕೋ ಒಂಥರ ಸಂಕೋಚ. ಖಂಡಿತ ಆ ಸಂಕೋಚ ಸಲುವಾಗಿ ಅವರು ಏನೂ ಮಾತಾಡಲಿಲ್ಲ. ಈಗ ಸರ್ ಬಗ್ಗೆ ಅವರು ಒಂದೆರಡು ಮಾತನ್ನು ಮಾತಾಡ್ತಾರೆ, ತಾವುಗಳು ಕೇಳ್ರಿ ಸ್ನೇಹಿತರೆ. ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ನಮ್ಮ ಜೇನು ಹುಳುಗಳ ಬಗ್ಗೆ ಚೆನ್ನಾಗಿ ಮಾತಾಡಿದರು. ಈ ಜೇನು ಹುಳ ಒಂದೇ ಅಲ್ಲ, ಮಹೇಶ್ ಪಾಟೀಲ್ ಅಂತ ಹೇಳಿದ್ರೆ ಪ್ರತಿಯೊಂದು ಸಸ್ಯ, ಈ ನಮ್ಮ ಆಲ್ಮಟ್ಟಿ ವಲಯ ಅರಣ್ಯದಲ್ಲಿ ಬರುವಂಥ ಪ್ರತಿಯೊಂದು ಸಸ್ಯದ ಹೆಸರು ಕೂಡ ಅವ್ರಿಗೆ ಗೊತ್ತಿದೆ. ಅದು ಅಲ್ಲದೆ ಪರಿಸರ ಪ್ರೇಮಿಗಳವರು, ದಕ್ಷ ಪ್ರಾಮಾಣಿಕ ಅಧಿಕಾರಿ. ನನಗೆ ಇವತ್ತು 45 ವರ್ಷ. ನಾನು ಕೇಳಿದಂತೆ ಅಂಥ ಪರಿಸರ ಪ್ರೇಮಿನ ನಾನು ಎಲ್ಲಿ ನೋಡಲಿಲ್ಲ. ನಾನು ಇವತ್ತು ಎಲ್ಲ ಕಡೆ ನೋಡ್ತೇನೆ. ಅದು ಪ್ರತಿಯೊಂದು ಜೀವಿ ಕೂಡ ಅವರು ನಮ್ಮ ಪರಿಸರಕ್ಕೆ ಅತ್ಯವಶ್ಯಕತೆ ಇದೆ ಅಂತ ನಾವು ಹೋದಾಗ ಮಾಹಿತಿ ಹೇಳ್ತಾರೆ. ಒಂದು ಇರುವೆ ಕೂಡ ಅವಶ್ಯಕತೆ ಇದೆ, ಒಂದು ಹಾವು ಕೂಡ ಇದೆ. ಯಾವುದೇ ಪ್ರಾಣಿ ಹಿಂಸೆ ಮಾಡಲ್ಲ ಅವರು. ಈ ಜೇನು ಹುಳದ ಬಗ್ಗೆನೂ ಎಷ್ಟು ಸವಿಸ್ತಾರವಾಗಿ ಹೇಳಿದರು ಅವರು. ವೈಜ್ಞಾನಿಕವಾಗಿ ಏನೆಲ್ಲ ಕೆಲಸ ಇದೆ, ಜೇನು ಹುಳ ಏನು ಕೆಲಸ ಮಾಡುತ್ತೆ, ನಮ್ಗೆ ಯಾಕೆ ಬೇಕು ಅನ್ನೋದು ತುಂಬ ವಿಸ್ತಾರವಾಗಿ ಹೇಳಿದ್ರು ಅವರು. ಭಾಳ ಖುಷಿ ಅನಿಸ್ತು. ನಾನೇ ತಿಳ್ಕೊಂಡಿದ್ದೆ. ನನಗೆ ಈಗ ನನ್ನ ಕಾನ್ಸೆಪ್ಟು ಜೇನು ಹುಳದ ಬಗ್ಗೆ ಮಾತ್ರ ಗೊತ್ತು. ಈ ಒಂದು ಪ್ರತಿಯೊಂದು ಸಸ್ಯದ್ದು, ಯಾವುದು ಹಾವು ಚೋಳು, ಪ್ರತಿಯೊಂದು ಎಲ್ಲ ಕೀಟದ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ನಮ್ಮ ಮಹೇಶ್ ಪಾಟೀಲ್ ಸರ್ಗೆ ಪ್ರತಿಯೊಂದು ಜೀವಿ, ಪ್ರತಿಯೊಂದು ಅರಣ್ಯ ವಲಯ ಅಧಿಕಾರಿ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಮಾಹಿತಿ ಇದೆ ಅವರಿಗೆ. ಅದು ಅಂಥ ಅಧಿಕಾರಿ ಇಲ್ಲಿ ನಮ್ಮ ವಲಯ ಆಲ್ಮಟ್ಟಿಯಲ್ಲಿ ಸಿಕ್ಕಿದ್ದಕ್ಕೆ ನಮ್ಮ ಆಲ್ಮಟ್ಟಿದ ಒಂದು ಭಾಗ್ಯನ ಅಂತ ಹೇಳಿದ್ರು. ಕೃಷ್ಣ ಭಾಗ್ಯ ಜಲ ನಿಗಮದಲ್ಲಿ ನಮ್ಮ ಮಹೇಶ್ ಪಾಟೀಲ್ ಸಿಕ್ಕಿದ್ದಾರೆ ಅವರು ಅಂತಂದರೆ ಅಂಥ ಪ್ರಾಮಾಣಿಕ ಅಧಿಕಾರಿ ಇಲ್ಲಿ ಅವಶ್ಯಕತೆ ಇತ್ತು. ಅವರೇ ಎಲ್ಲ ಕೆಲಸ ಮಾಡ್ತಾರೆ. ಇಂಥ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಸಿಗೋದು ಕಷ್ಟ. ನಾನು ಹೇಳೋದಿಷ್ಟೇ, ಇದೇ ಥರ ನನ್ನನ್ನು ಜೇನು ಸಾಕಾಣಿಕೆ ಮಾಡಲಿಕ್ಕೆ ವಲಯ ಅರಣ್ಯ ಅಧಿಕಾರಿಗಳು ನನ್ನ ನೇಮಕ ಮಾಡಿಕೊಂಡಿದ್ದಾರಲ್ಲ, ನಾನು ಒಂದು ಸರ್ಕಾರಕ್ಕೂ ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಪ್ರತಿಯೊಂದು ಆಲ್ ಕರ್ನಾಟಕದಲ್ಲಿ ಎಷ್ಟು ವಲಯ ಅರಣ್ಯಗಳಿದ್ದಾವೆ ಅಲ್ಲಿ ಎಲ್ಲ ಒಬ್ಬೊಬ್ಬರನ್ನ ಜೇನು ಸಾಕಾಣಿಕೆ ಮಾಡಲಿಕ್ಕೆ, ಜೇನಿನ ಸಂತತಿ ಉಳಿಸಲಿಕ್ಕೆ ಒಬ್ಬರನ್ನ ನೇಮಕ ಮಾಡಿಕೊಂಡ್ರೆ, ಇತ್ತೀಚೆಗೆ ಜೇನಿನ ಸಂತತಿ ಸರ್ ಎಲ್ಲ ಹೇಳಿದರು ನಶಿಸಿ ಹೋಗ್ತಾ ಇದೆ, ಅರಣ್ಯ ನಾಶ ಆಗಿ ನಗರೀಕರಣವಾಗ್ತಾ ಇದೆ. ಅದು ಅಲ್ಲದೆ ರೈತರು ರಾಸಾಯನಿಕ ಸಿಂಪಡಣೆ ಮಾಡೋದ್ರಿಂದ ಜೇನಿನ ಸಂತತಿ ನಾಶವಾಗಿ ಹೋಗ್ತಾ ಇದೆ. ಮುಂದೆ ಹಿಂದಿನ ಕಾಲದಲ್ಲೆಲ್ಲ ಅಡವಿಯಲ್ಲಿ, ಎರ್ಬುಡ್ಡಿಯಲ್ಲಿ ಎಲ್ಲೆಲ್ಲೋ ಸಿಕ್ಕಾಪಟ್ಟೆ ಜೇನು ಸಿಗ್ತಾ ಇತ್ತು. ಈಗ 2001ರಲ್ಲಿ ಥೈಕ್ಸಾಯ್ಡ್ ಬ್ರೂಡ್ ಅನ್ನುವಂಥ ಕಾಯಿಲೆ ಬಂದು ಜೇನಿನ ಸಂತತಿ ಎಲ್ಲ ನಾಶವಾಗಿ ಹೋಯಿತು. ಯಾವುದ್ರ ಕಾಯಿಲೆ? ಥೈಕ್ಸಾಯ್ಡ್ ಬ್ರೂಡ್ ಅಂತ. ಎಲ್ಲೆಲ್ಲಿ ಗೂಡಿದೆ ಅಲ್ಲೆಲ್ಲ ಎಲ್ಲ ಹುಳ ಸತ್ತು ಹೋಗ್ಬಿಡ್ತು. ಈಗ ಎಲ್ಲೋ ಒಂದಿಷ್ಟು ಗೂಡು ಉಳಿದಿದ್ದಕ್ಕೋಸ್ಕರ ಅದನ್ನೇ ಈ ಜೇನು ಸಾಕಾಣಿಕೆ ಮಾಡೋರು, ಜೇನಿನ ಸಂತತಿ ಉಳಿಸೋರು ಅದನ್ನು ಸಂತತಿ ಅಭಿವೃದ್ಧಿ ಮಾಡಿ ಈಗೆಲ್ಲ ಪರಿಸರದಲ್ಲಿ ಸ್ವಲ್ಪ ಜೇನು ಸಿಗ್ತಾ ಇದೆ. ಈ ತುಡುವೆ ಜೇನು, ಈಗ ಹೆಜ್ಜೇನು ಕೂಡ ತುಂಬ ಇದೆ ಈಗ. ಮತ್ತು ಈ ಅಡಿಯಲ್ಲಿ ಸಿಗುವಂತಹ ಕೋಲ್ ಜೇನು, ಅಡಿ ಜೇನು ಅಂತ ಹೇಳ್ತೀವಿ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಅದು ಕಡಿಮೆಯಾಗಿದೆ. ಏನು ಕಾರಣ ಅಂತ ಹೇಳಿದರೆ ಎಲ್ಲ ರಾಸಾಯನಿಕ ಬಳಸ್ತಾ ಇದ್ದಾರೆ, ಅವೈಜ್ಞಾನಿಕವಾಗಿ ಬಿಡಿಸ್ತಾ ಇದ್ದಾರೆ. ಅದನ್ನು ಕುಡಿಸ್ಲಿಕ್ಕೆ ನಿಮಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ತೀನಿ ಒಂದ್ಸರಿ. ಅದನ್ನು ಕೂಡ ಅದು ಒಂದು ಪರಿಸರದಲ್ಲಿ ಸಿಗುವಂತಹ ಜೇನು ಹುಳಗಳು ಕೂಡ ನಮ್ಮ ಪರಿಸರಕ್ಕೆ ಬೇಕಾದಂಥ ಒಂದು ಅತ್ಯವಶ್ಯಕತೆನೇ. ಈಗ ಕೋಲ್ ಜೇನು ಅಂತ ಹೇಳಿದೇವಲ್ಲ, ಇದು ನಾವು ಸಾಕಾಣಿಕೆ ಮಾಡಲಿಕ್ಕೆ ಇಟ್ಟು ಪರಾಗಸ್ಪರ್ಶ ಮಾಡ್ತೀವಿ. ನಿಸರ್ಗದೊಳಗೆ ಹುಟ್ಟಿ ನಿಸರ್ಗನೇ ಪರಾಗಸ್ಪರ್ಶ ಮಾಡುವಂಥ ಕೀಟ ನಮ್ಮ ಕೋಲ್ ಜೇನು ಮತ್ತು ಹೆಜ್ಜೇನು. ಕೋಲ್ ಜೇನು ಅಂದ್ರೆ ಯಾವ್ದು? ಅದು ಒಂದೇ ಹುಟ್ಟು ಕಟ್ಟುತ್ತೆ,
ಅದು ಬಯಲು ಪ್ರದೇಶದಲ್ಲಿ ಇಡ್ಲಿಕ್ಕೆ ಇಷ್ಟಪಡುತ್ತೆ, ವಲಸೆ ಹೋಗೋದಲ್ಲ, ಅದು ಸಾಕಾಣಿಕೆ ಮಾಡೋಕ್ಕೆ ಯೋಗ್ಯ ಆದದಲ್ಲ. ಮತ್ತು ಹೆಜ್ಜೆನೂ ಕೂಡ ಒಂದು ದೊಡ್ಡ ರಟ್ಟು ಕಟ್ಟತ್ತೆ, ಒಂದು 6-7 ತಿಂಗಳವರೆಗೆ ಇರುತ್ತೆ. ನಮ್ಮ ಸಾಹೇಬ್ರ ಬಗ್ಗೆ ಹೇಳ್ಬೇಕಂತಂದರೆ ರಾಕ್ ಗಾರ್ಡನ್ ಹತ್ರ ಒಂದು ಹೆಜ್ಜೆನಿದೆ. ಆ ಹೆಜ್ಜೆನಪ್ಪ ಅಂತ ಹೇಳಿದರೆ ಪ್ರವಾಸಿಗರು ಟಿಕೆಟ್ ಕೊಡುವಂತಹ ಗೇಟ್ ಎಂಟ್ರನ್ಸ್ಗೆ ಇದೆ. ಅದು ಕೇವಲ ಒಂದು 15 ಫೂಟ್ ಅಷ್ಟೇ ಅಂತರ ಇದೆ ಒಂದು ಹೆಜ್ಜೆನು. ಅದನ್ನು ಎಲ್ಲರೂ ತೆಗೀಲಿ ಅಂತ ಹೇಳ್ತಾರೆ. ನಾನು ಸರ್ ಹತ್ರ ಬಂದು ಕೇಳಿದೆ, ನಾನು ಸರ್ ಈ ಥರ ಹೇಳ್ತಾ ಇದ್ದಾರೆ ಸರ್, ಅದನ್ನು ತೆಗೀಲಿ, ಅದು ಜನರಿಗೆ ಏನಾದರೂ ಮಾಡುತ್ತಾ ಅಂತ ಹೇಳಿದರು. ನಾನು ಜೇನಿನ ನನ್ನ ಮಾಹಿತಿ ಪ್ರಕಾರ ಸರ್, ಜೇನು ಹುಳ ಯಾರಿಗೆ ನಾವು ಅದಕ್ಕೆ ತೊಂದರೆ ಕೊಟ್ಟರೆ ಮಾತ್ರ ಅದು ನಮಗೆ ತೊಂದರೆ ಕೊಡುತ್ತೆ. ನಾವು ಅದಕ್ಕೆ ಏನೂ ತೊಂದರೆ ಕೊಡಲಿಲ್ಲ ಅಂದರೆ ನಮ್ಗೆ ಅದು ಏನೂ ತೊಂದರೆ ಕೊಡೋಲ್ಲ ಸರ್, ಎಷ್ಟು ದಿವಸ ಇದ್ದರೂ ಅದು ಏನೂ ಮಾಡಲ್ಲ ಸರ್ ಅಂತ ಹೇಳಿದೆ. ನಿಂದೇ ಫೈನಲ್ಲು, ಹಾಗಾದರೆ ಅದನ್ನು ತೆಗೆಯೋದು ಬೇಡ ಅಂತ ಹೇಳಿದ್ರು. 6 ತಿಂಗಳಾಯ್ತು ಈಗ ಲೈಟು. ಹೆಜ್ಜೇನು ಇಡೀ ಕರ್ನಾಟಕದ ಇವತ್ತು ಎಲ್ಲ ಪ್ರಾಣಿ ಪ್ರಿಯರಿದ್ದಾರೆ. ಇವತ್ತು ಆನೆ ಪ್ರೀತಿ ಮಾಡ್ತಾರೋ, ಸ್ನೇಕ್ ಪ್ರೀತಿ ಮಾಡ್ತಾರೆ, ಹುಲಿ ಪ್ರೀತಿ ಮಾಡೋರು, ಎಲ್ಲ ಪ್ರಾಣಿಗಳ ಪ್ರಿಯರಿದ್ದಾರೆ. ಆದರೆ ಈ ಹೆಜ್ಜೇನು ನಿಸರ್ಗದಲ್ಲಿರುವಂತಹ ಈ ಜೇನನ್ನು ಪ್ರೀತಿ ಮಾಡೋರು ಯಾರೂ ಇಲ್ಲ. ಜೇನು ಈ ಭೂಮಿ ಮೇಲೆ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಈ ಮನುಕುಲ ಬದುಕಲಿಕ್ಕೆ ಸಾಧ್ಯ. ಹೌದ್ರೆ? ಹಾಂ, ಅಷ್ಟು ನಂಟಿದೆ. ಈ ಜೇನುಹುಳ ಇಲ್ಲ ಅಂದರೆ ಭೂಮಿ ಎಲ್ಲ ಬರಡಾಗಿ ಹೋಗ್ಬಿಡುತ್ತೆ, ತಿನ್ಲಿಕ್ಕೆ ಆಹಾರ ಸಿಗಲ್ಲ. ನಾವು 3 ಹೊತ್ತು ಪ್ರತಿದಿನ ಊಟ ಮಾಡುವಂಥ 3 ಹೊತ್ತಿನ ಊಟದಲ್ಲಿ 2 ಹೊತ್ತಿನ ಊಟ ಯಾವುದಾದ್ರೂ ಕೀಟ ಕೊಡ್ತೈತೆ ಅಂತ ಹೇಳಿದರೆ ಅದು ಜೇನುಹುಳ. ಅಂತಹ ಜೇನುಹುಳ ಇವತ್ತು ಸಂತತಿ ನಾಶ ಆಗ್ತಾ ಇದೆ. ತುಂಬ ನೋವಿನ ಸಂಗತಿ. ಈಗ ಹೆಜ್ಜೇನು ಅಂತ ಹೇಳಿದ್ನಲ್ಲ, ಆ ಹೆಜ್ಜೇನು ಒಂದು ನಿಸರ್ಗದಲ್ಲಿ ಬಹಳ ಒಂದು ದೊಡ್ಡ ಕೊಡುಗೆ ಇದೆ. ಅದರದ್ದು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ಒಂದು ಹೆಜ್ಜೆನೂ ಎಲ್ಲೇ ಒಂದು ಬಿಲ್ಡಿಂಗಲ್ಲೇ ಒಂದು ಮರದಲ್ಲೇ ಕಟ್ತೀವಿ ಅಂದ್ರೆ ರಾತ್ರಿ ಹೊರಗೆ ಹಚ್ಚಿ, ಬೆಂಕಿ ಹಚ್ಚಿ ಅಥವಾ ಕೆಮಿಕಲ್ ಸ್ಪ್ರೇ ಮಾಡಿ ಸುಟ್ಟು ಬಿಡ್ತಾ ಇದ್ದಾರೆ. ಅದು ಏನು ಹೇಳುತ್ತಂದರೆ, ಜೇನು ಹುಳನ್ನು ಯಾರು ಸಾಯಿಸ್ತಾರೆ ಅದು ಅದರ ಪಾಪ ಕಟ್ಟಿಟ್ಟ ಬುತ್ತಿ. ಜೇನು ಹುಳ ಹೇಳುತ್ತೆ, ಅಡಿಯಲ್ಲಿ ಸಿಗುವಂತಹ ಅಡಿ ಜೇನನ್ನು ಕೂಡ ಹೇಳುತ್ತದು, ಓಲೋ ಮೂರ್ಖರೇ, ನನ್ನಲ್ಲಿರುವಂಥ ಜೇನು ನೀವು ತಗೊಳ್ರಿ, ನನ್ನ ಗೂಡು ನಾಶ ಮಾಡ್ತೀರಿ, ಮುಂದೆ ನಿಮ್ಮ ಗೂಡನ್ನು ನಾಶ ಮಾಡೋರು ಇದ್ದೇ ಇದ್ದಾರೆ ಈ ಭೂಮಿ ಮೇಲೆ. ನನಗೆ ನಿಸರ್ಗದಲ್ಲಿ ಬದುಕಲಿಕ್ಕೆ ಹೋಗಿ ಮತ್ತೊಂದು ಜಾಗ ಇದೆ. ನಿಮ್ಮ ಮನೆ ಹಾಳು ಯಾರಾದರೂ ಮಾಡಿದರೆ ನೀವು ಸುಮ್ಮನೆ ಬಿಡ್ತೀರಾ? ನಿಮ್ಮದು ಕೂಡ ನಿಮ್ಮ ಮನೆ ಹಾಳು ಆಗುತ್ತೆ ಅಂತ ಒಂದು ಸಂದೇಶ ಕೂಡ ಜೇನು ಹುಳ ಕೊಡುತ್ತೆ. ಓಹೋ, ಹಾಂ. ಈ ನಿಸರ್ಗದಲ್ಲಿರುವಂತಹ ಕೋಲ್ ಜೇನನ್ನು ಅವೈಜ್ಞಾನಿಕವಾಗಿ ಬಿಡಿಸ್ತಾ ಇದ್ದಾರೆ. ಏನಿಲ್ಲ, ಒಂದು ಅಡಿಯಲ್ಲಿ ಸಿಗುವಂತಹ ಜೇನು ಖಾಲಿ ಅದ್ರ ಮೇಲಿನ ತುಪ್ಪ ತೊಗೊಂಡ್ರೆ ಪುನಃ ಒಂದು 15 ದಿವಸ ಆದ ನಂತರ ಅದು ನಮಗೆ ತುಪ್ಪ ಕೊಡುತ್ತೆ. ಅದು ಗೊತ್ತಿಲ್ಲ ಜನರಿಗೆ. ಏನಿಲ್ಲ, ಹೋಗೋದು ಒಂದು ಕೊಡಲೆ ತೊಗೊಂಡು ಹೊಡೆಯೋದು, ಅದ್ರ ಜೇನು ತುಪ್ಪ ತೊಗೊಳ್ಳೋದು, ಅದ್ರ ರಟ್ಟು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕಣ್ಣಲ್ಲಿ ನೀರು ಬರುತ್ತೆ, ಕಷ್ಟಪಟ್ಟು ಅದು ರಟ್ಟು ಕಟ್ಟಿರ್ತತಿ. ಒಂದು ಹನಿ ಜೇನುತುಪ್ಪ ರೆಡಿ ಮಾಡಬೇಕಾದ್ರೆ 1 ಲಕ್ಷ ಕಿಲೋಮೀಟ್ರ್ವರೆಗೆ ಸಂಚಾರ ಮಾಡಿ ಹನಿ ಸಂಗ್ರಹಣೆ ಮಾಡುತ್ತೆ ಜೇನುತುಪ್ಪ. ಆ ಜೇನುತುಪ್ಪ ತಗೊಳ್ಳೋದಲ್ಲದೇನೆ ಮತ್ತು ಅದು ಕಷ್ಟಪಟ್ಟು ಗೂಡು ಕಟ್ಟಿ ಅದು ರೊಟ್ಟು ಮರಿ ಸಂರಕ್ಷಣೆ ಮಾಡುವಂತಹ ಕೋಣಿನೇ ನಾವು ಏನು ಮಾಡಿಬಿಡ್ತಾ ಇದ್ದಾರೆ ಅಂದ್ರೆ ಅದನ್ನು ಕಿತ್ತಿ ಬಿಸಾಕ್ತಾ ಇದ್ದೀವಿ. ಇದೇ ಥರ ಆಗಿ ಜೇನಿನ ಸಂತತಿ ನಾಶ ಆಗೋಗ್ತಾ ಇದೆ. ಅಂದ್ರೆ ರಟ್ ಅಂದರೆ ಯಾವ ಥರ ಬರುತ್ತೆ ಅದು? ಅಂದರೆ ಅದನ್ನು ಬಿಡಿಸಿ ಹೇಳಿದಾಗ ಯಾವ ಥರ ಬರುತ್ತೆ? ನಿಮಗೆ ಮುಂದೊಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಒಂದು ಕೋಲಿಗೆ ಒಂದೇ ರಟ್ಟು ಕಟ್ಟಿರುತ್ತದು, ಈ ಥರ ಇರುತ್ತದು. ಇದು ಈ ಜೇನು ಹುಳ ಅಂತ ಹೇಳಿದರೆ ಇದು ತುಡುವೆ ಜೇನು. ಇದರಲ್ಲಿ 8 ಫ್ರೇಮ್ ಇರುತ್ತೆ. ಇದು ಕತ್ತಲದಲ್ಲಿ ಇಷ್ಟಪಡುವಂಥ ಹುಳ. ಇದಕ್ಕೆ ಕತ್ತಲ ಬೇಕು. ಈ ಕೋಲ್ ಜೇನಿಗೆ ನೋಡ್ಬೋದಿಲ್ಲಿ ನಿಮಗೆ ಸರ್ ಹೇಳಿದಾಗೆ ಮೂರು ಪ್ರಭೇದಗಳಂತ ಹುಳ ಇರುತ್ತೆ ಇದರಲ್ಲಿ. ಒಂದು ವರ್ಕರ್ಸು ಗಂಡು ಹುಳ, ಒಂದು ರಾಣಿ. ಹಿಡ್ಕೊಳ್ಳಿ, ಧೈರ್ಯದಿಂದ ಹಿಡ್ಕೊಳ್ಳಿ. ಸ್ನೇಹಿತರೆ ನೋಡ್ರಿ, ನಾನು ಹಿಡ್ಕೊಂಡಿನಿ, ಆದರೂ ಧೈರ್ಯ ಇಲ್ಲ. ಬಟ್ ಈ ಥರ ಯಾರಿಗೂ ರಿಯಲ್ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಈ ಥರ ಜೇನುಗೂಡು ಯಾವ ಥರ ಕಟ್ತದ ಇದನ್ನು ನಾವು ಹಿಡ್ಕೊಳ್ಳೋದು. ಈ ಥರ ನೋಡ್ರಿ, ಲಕ್ಷಾಂತರ ಹುಳುಗಳು ಇದ್ರೊಳಗದವ. ಹುಳ ಕಾಣಕತ್ತಾವ ಲಕ್ಷಾಂತರ ಹುಳುಗಳು ಇದ್ರೊಳಗದವ. ಇಂತಹ ಸೌಭಾಗ್ಯ ನಮಗೆ ಸಿಗುತ್ತೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಯಾಕಂದ್ರೆ ಜೇನು ಸಾಗಾಣಿಕೆ ಅನ್ನೋದು ಯಾವ ಥರ ಇರ್ತದೆ, ಯಾವ ಥರ ಪೆಟ್ಟಿಗೆ ಇಟ್ಟಿರ್ತಾರೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಈ ಥರ ಈ ಜೇನನ್ನು ಈಗ ಸರ್ ಇದು ಜೇನು ರೆಡಿ ಮಾಡತ್ತದನ್ರಿ ಒಳಗದು? ಇಲ್ಲ ಸರ್, ಇದು ಬ್ರೂಡ್ ಚೇಂಬರ್ ಅಂತ ಹೇಳ್ದ. ಇದು ಸಂಸಾರ ಕೋಣೆ. ಇದು ಸಂಸಾರ ಕೋಣೆ.
ಇದು ಸಂಸಾರ ಮಾಡೋದು ಈ ಜೇನು ಹುಳ ಉತ್ಪಾದನೆ ಮಾಡುವಂಥ ಕೋಣೆ ಮಾತ್ರ ಇದು. ಮತ್ತು ಜೇನು ಉತ್ಪಾದನೆಗೆ ಇದ್ರ ಮೇಲೆ ಇನ್ನೊಂದು ಕೋಣೆ ಇದೆ, ಜೇನು ಕೋಣೆನು ಅಂತ ಹೇಳ್ತಾರೆ ಅದಕ್ಕೆ. ಸಂಸಾರ ಕೋಣೆ ಬೇರೆ, ಜೇನು ಕೋಣೆ ಬೇರೆ. ಈಗ ಇದರಲ್ಲಿ ಜೇನಿದೆ, ಇಲ್ಲಿ ಇದೆಲ್ಲ ಜೇನುತುಪ್ಪ. ಇದು ಇದರಲ್ಲಿರುವಂತಹ ಜೇನುತುಪ್ಪ ನಾವು ತೆಗಿಲಿಕ್ಕಿಲ್ಲ, ತೆಗೆಯುವುದಿಲ್ಲ ಇದನ್ನ. ಯಾಕಂತ ಹೇಳಿದ್ರೆ ಅದರಲ್ಲಿ ಚಿಕ್ಕ ಚಿಕ್ಕ ಮರಿ ಇರ್ತಾವು. ಅದು ಹುಟ್ಟಿ ಬಂದ ತಕ್ಷಣ ಅದಕ್ಕೆ ಆಹಾರ ಕೊಡ್ಲಿಕ್ಕೆ ಜೇನುತುಪ್ಪ ಬೇಕು. ಇದರಲ್ಲಿ ಶೇಖರಣೆ ಮಾಡಿಟ್ಟಿರ್ತಾವು, ಶೇಖರಣೆ ಮಕ್ಕಳಿಗೋಸ್ಕರ ಶೇಖರಣೆ ಮಾಡಿಟ್ಟಂತಹ ಜೇನುತುಪ್ಪ ಇದು. ಇದು ಜೇನುತುಪ್ಪ ಮೇಲೇನೆ ಒಂದು ಎರಿ ಇರುತ್ತೆ ನಮ್ದು, ಸೂಪರ್ ಚೇಂಬರ್ ಅಂತ. ಆ ಸೂಪರ್ ಚೇಂಬರ್ ಅಲ್ಲಿ ಇರುವಂತಹ ಆ ಜೇನುತುಪ್ಪ ಮಾತ್ರ ನಾವು ತೆಗಿಬೇಕು. ಅಲ್ಲ, ಈಗ ಆಲ್ರೆಡಿ ಜೇನನ್ನ ರೆಡಿ ಮಾಡಿದೆ ಇದು ತಟ್ಟೆಯಲ್ಲಿ. ಇಲ್ಲ, ಅದು ಈ 8 ಫ್ರೇಮಲ್ಲಿ 2 ಫ್ರೇಮು ತುಪ್ಪ ಇಟ್ಟಿರ್ತದೆ ಇದು ಮಕ್ಕಳಿಗೆ. 6 ಕೋಣೆಯಲ್ಲಿ ತಮ್ಮ ಮಕ್ಕಳ ಅಭಿವೃದ್ಧಿ ಮಾಡ್ಲಿಕ್ಕೆ ಕೋಣೆ ರೆಡಿ ಮಾಡಿರ್ತದೆ. ಈ ಸದ್ಯ ಇದ್ರೊಳಗೆ ತುಪ್ಪ ಇಟ್ಟದನ್ರಿ ಹಿಡಿದ್ರೊಳಗೆ ಸ್ವಲ್ಪ ಇದೆ, ಸ್ವಲ್ಪ ಇದೆ, ಸ್ವಲ್ಪ ಸ್ನೇಹಿತರೆ. ವಿಡಿಯೋ ಜೂಮ್ ತೋರಿ ತುಪ್ಪ ಇಲ್ಲಿ ಒಳಗೆ ಹೋಲ್ ಒಳಗೆ ಕಾಣಕತ್ತದ. ಹೌದು, ಮೇಲೆ ಇರುವುದು ಮಾತ್ರ ತುಪ್ಪ. ಅದೇ ಸರ್, ಇಲ್ಲಿ ಒಳಗೆ ಕಾಣ್ತಾ ಇದೆ. ಮತ್ತೆ ಕೆಳಗಡೆ ಪರಾಗ ಮತ್ತು ಮಕರಂದ ಶೇಖರಣೆ ಮಾಡಿರ್ತದೆ. ಪರಾಗ ಮಕರಂದ ತೋರಿಸಬಹುದು ಅದ್ರೊಳಗೆ. ಇದೆಲ್ಲ ಇದು ತುಪ್ಪನೇ, ಇದೆಲ್ಲ ತುಪ್ಪನೇ. ಇದೆಲ್ಲ ತುಪ್ಪ, ಮಕ್ಕಳಿಗೆ ಬೇಕಾದಂತ ತುಪ್ಪ ಇದು. ತುಪ್ಪ ಅದರ ಸಂತತಿಗೋಸ್ಕರ ತುಪ್ಪ ಇದು. ಇದರ ತುಪ್ಪ ನಾವು ತೆಗಿಲಿಕ್ಕಿಲ್ಲ. ನಿಮ್ಗೆ ರಾಣಿ ಹುಡುಕಾಡ್ತಾ ಇದ್ದೀನಿ. ರಾಣಿ ಒಂದು ಈಗ ಇದೆಲ್ಲ ವರ್ಕರ್ಸ್. ಇದು ಜುಮ್ ತಗೊಳ್ಳಿ, ಇದೆಲ್ಲ ವರ್ಕರ್ಸ್. ಇದು ಇವೆಲ್ಲ ಈ ತುಡುವೆ ಜೇನಲ್ಲಿ ಮೂರು ಜಾತಿ ಹುಳ, ಒಂದು ಗಂಡು ಹುಳ, ಒಂದು ವರ್ಕರ್ಸ್ ಮತ್ತೆ ರಾಣಿ. ಒಂದು ಗಂಡು ಹುಳ, ಒಂದು ವರ್ಕರ್ಸ್, ರಾಣಿ. 3 ಮಾತ್ರ. ಜೇನಿನ ಹುಳದೊಳಗೆ 3 ಪ್ರಕಾರ. ಈ ತುಡುವೆಯಲ್ಲಿ ಪ್ರತಿಯೊಂದರಲ್ಲಿ 3 ಪ್ರಕಾರ. ಈ ಗಂಡು ಹುಳದ ಕೆಲಸ ಏನಂದ್ರೆ ರಾಣಿ ಒಟ್ಟಿಗೆ ಒಂದ್ಸರಿ ಮೀಟ್ ಆಗಿ ಗಂಡು ಹುಳದ ಕೆಲಸ ಏನಂದ್ರೆ ರಾಣಿ ಒಟ್ಟಿಗೆ ಮೀಟ್ ಆಗುದು ಒಂದೇ ಅದರ ಕೆಲಸ. ಅದು ಏನು ಕೆಲಸ ಮಾಡಲ್ಲ. ಮನೆಯಲ್ಲಿ ಹೇಗೆ ದುಡಿಲಾರ್ದ ಕೆಲಸ ಊಟ ಮಾಡಿ ಕೂತ್ಕೊಳ್ತಾರಲ್ಲ, ಆ ತರ ಈ ಗಂಡು ಹುಳದ ಕೆಲಸ. ಗಂಡು ಹುಳ ಅಂದ್ರೆ ಇದೇನಾ? ಕರೀದೈತಿ ನೋಡ್ರಿ. ಕರೀದೈತಲ್ಲ. ಓ ಸ್ನೇಹಿತರೆ, ನನಗೂ ಖುಷಿ ಆಯ್ತು. ನಾನು ಐಡೆಂಟಿಫೈ ಮಾಡಿದೆ. ಗಂಡು ಹುಳ ಅನ್ನೋದು ಇಲ್ಲಿ, ಆ ಹೆಣ್ಣು ಹುಳ ಮೇಲ್ಗಡೆ ಹೋಗಿದವ. ಗಂಡು ಹುಳ ಅನ್ನೋದು ಇಲ್ಲಿದೆ. ಈಗ ಇಲ್ಲಿದೆ ನೋಡ್ರಿ, ಇದು ಗಂಡು ಹುಳ. ಇದು ಕರೀದೇನದಲ್ಲ, ಅದು ಗಂಡು ಹುಳ. ಇಲ್ಲಿದೆ ನೋಡ್ರಿ ಗಂಡು ಹುಳ. ಅದಕ್ಕೆ ಗಂಡು ಹುಳ ಅಂತ ಕರೀತಾರೆ. ನಾವು ಇಲ್ಲಿ ಕೈ ಮಾಡೀವಿ, ಮೇಲ್ಗಡೆ ಒಂದು ಹುಳಗಳು ಬಂದ ನೋಡ್ರಿ. ಇದು ನೋಡ್ರಿ, ಇಲ್ಲಿ ಇದು ಗಂಡು ಹುಳ. ಇದು ನಾನು ಕೈ ಮಾಡ್ತಾ ಇದೀನಿ, ಅದು ಗಂಡು ಹುಳ. ಮೇಲ್ಗಡೆ ನೋಡ್ರಿ, ಕರೀದೈತಲ್ಲ, ದೊಡ್ಡದೈತಲ್ಲ, ದೊಡ್ಡದು ಇಲ್ಲಿ ಕರೀದೈತಿ ನೋಡ್ರಿ, ಕರಿ ದೊಡ್ಡದು. ಇದು ಅದು ಗಂಡು ಹುಳ. ಇದು ಈಗ ನಿಮಗೆ ಯಾಕೆ ಬಾಕ್ಸ್ ತೋರಿಸ್ತಾ ಇದ್ದೀನಿ ಅಂತಂದ್ರ, ಇದು ಹೊಸ ಬಾಕ್ಸು. ಹೊಸ ರಾಣಿ ರೆಡಿ ಆಗಿದೆ ಇದರಲ್ಲಿ. ಹೊಸ ರಾಣಿ ರೆಡಿ ಆಗಿದೆ. ಹೊಸ ರಾಣಿ ಮೊಟ್ಟೆನ ಸಹ ಇಡ್ತಾ ಇದೆ. ಇದು ಡಿವೈಡ್ ಮಾಡಿದಂತ ಬಾಕ್ಸ್ ಇದು. ಈಗ ಒಂದು ಬಾಕ್ಸ್ ಇಂದ ಮತ್ತೊಂದು ಬಾಕ್ಸ್ ಹುಳ ಸಂತತಿ ಜಾಸ್ತಿ ಮಾಡೋಗೋಸ್ಕರ ನಾವು ನಾವು ಗಮನಿಸಿ ಅಭಿವೃದ್ಧಿ ಮಾಡಿದಂತಹ ಬಾಕ್ಸ್ ಇದು. ಇದರಲ್ಲಿ ರಾಣಿ ಮೊಟ್ಟೆ ಇಡ್ತಾ ಇದೆ. ಈಗ ಒಂದು 2-3 ದಿವಸದಿಂದ ಮೊಟ್ಟೆ ಇಡ್ತಾ ಇದೆ, 1 ವಾರದಿಂದ. ಆದ್ರೆ ರಾಣಿ ತೋರಿಸ್ತಾ ಇದೆ ನಿಮಗೆ ಇದರಲ್ಲಿ. ಇಲ್ಲಿದೆ ನೋಡಿ. 1 ಸೆಕೆಂಡ್, ಗಡಿಬಿಡಿ ಮಾಡ್ಬೇಡ್ರಿ. ಇಲ್ಲ ಐತಿ ನೋಡ್ರಿ, ರಾಣಿ ಕಾಣುತ್ತಾ ನಿಮ್ಗಿದು. ಒಂದ್ ಸ್ವಲ್ಪ ಬೇರೆ ಇರುತ್ತೆ ಇದು. ಇಲ್ಲಿದೆ ನೋಡಿ, ಇಲ್ಲಿ ಅದು ಕರೀದ ಇರುತ್ತೇನ್ರಿ? ಸ್ವಲ್ಪ ಉದ್ದ ಇರುತ್ತೆ ರಾಣಿ. ಉದ್ದ ಇರುತ್ತೆ. ಇದು ವರ್ಕರ್ಸ್, ಇದು ಬೇರೆ. ಇದು ರಾಣಿ ಸ್ವಲ್ಪ ಉದ್ದ ಇರುತ್ತೆ. ಇದು ಗಂಡು ಹುಳ. ಇಲ್ಲೇ 3 ಬಗೆ ಹುಳ ತೋರಿಸ್ತೀನಿ ನೋಡಿ ನಿಮ್ಗೆ. ಇದು ರಾಣಿ, ಇದು ವರ್ಕರ್ಸ್, ಇದು ಗಂಡು ಹುಳ. ಇಲ್ಲಿದೆ ನೋಡಿ ಗಂಡು ಹುಳ. ನೋಡ್ರಿ ಸ್ನೇಹಿತರ, 3 ಇಲ್ಲೇ ನಮ್ಗೆ ಸಿಕ್ಬಿಟ್ಟು ಈಗ ನೋಡ್ಲಿಕ್ಕೆ ತಾವು ಸೂಕ್ಷ್ಮವಾಗಿ ಅವಲೋಕನ ಮಾಡ್ರಿ. ಇಲ್ಲಿ ನೋಡ್ರಿ ರಾಣಿ. ರಾಣಿಗೆ ಜಡ್ ಭದ್ರತೆ ಇರುತ್ತೆ. ರಾಣಿನ ಯಾವ ವರ್ಕರ್ಸ್ ಬಿಟ್ಟು ಕೊಡಲ್ಲ. ಏನು ವಿಷಯ ಅಂತಂದ್ರೆ, ಈಗ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಇಬ್ರು ಆಗ್ಬಹುದು, ಅಪ್ಪಿತಪ್ಪಿ ಮುಖ್ಯಮಂತ್ರಿಗಳು ಸಹ ಇಬ್ರು ಆಗ್ಬಹುದು. ಆದ್ರೆ ಈ ಜೇನುಗೂಡಲ್ಲಿ ರಾಣಿ ಒಂದೇ ಇರುವುದು. ಬಾರಿ ಇಂಟ್ರೆಸ್ಟಿಂಗ್ ಅಲ್ರಿ ಇದು. ಹೌದು, ಅದೇ ಪ್ರಧಾನಮಂತ್ರಿ, ಅದೇ ರಾಷ್ಟ್ರಪತಿ, ಅದೇ ಈ ಎಲ್ಲಾ ಹುಳುಗಳಿಗೆ ಕೂಡ ನಿಸರ್ಗದಲ್ಲಿ ಆಹಾರ ಜಾಸ್ತಿ ಸಿಗ್ತಾ ಇದ್ರೆ ಬೇಗ ಪರಾಗ ಮಕರಂದ ರಾಯಲ್ ಜೆಲ್ಲಿ ತಂದು ಈ ಎಲ್ಲ ಮಕ್ಕಳಿಗೆ ಆಹಾರ ಕೊಡ್ತಾವೆ ವರ್ಕರ್ಸ್. ಆಹಾರ ಕೊಡ್ತಾ ಇದ್ದು ಜಾಸ್ತಿ ಪರಾಗ ಆಹಾರ ಮಕರಂದ ತಂದು ಕೊಡ್ತಾ ಇದ್ರೆ ರಾಣಿ ಮೊಟ್ಟೆ ಜಾಸ್ತಿ ಇಡುತ್ತ. ಒಂದ್ ವೇಳೆ ಏನು ಕೆಲಸ ಮಾಡುದಿಲ್ಲಪ್ಪ ಅಂತ ಹೆಂಗ್ ಐಡೆಂಟಿಫೈ ಮಾಡ್ಬೋದಂದ್ರ, ಪರಾಗ ಮಕರಂದ ರಾಯಲ್ ಜೆಲ್ಲಿ ವರ್ಕರ್ಸ್ ತರ್ಲಿಲ್ಲ ಅಂತಂದ್ರ ರಾಣಿ ಮೊಟ್ಟೆ ಇಡೋದು ಸ್ಟಾಪ್ ಮಾಡಿಬಿಡುತ್ತೆ.
ಯಾಕಂದ್ರೆ ಈ ವಾತಾವರಣದಲ್ಲಿ ಆಹಾರದ ಕೊರತೆ ಐತೆ, ಇರುವಂಥ ಮೊಟ್ಟೆಯನ್ನು ತಕ್ಕೊಂಡು ನಾವು ಪಲಾಯನ ಮಾಡೋಣ ಅಂತ ಹೇಳಿ ರಾಣಿ ನಿರ್ಧಾರ ಮಾಡುತ್ತೆ. ಇಲ್ಲಿ ಆಹಾರದ ಕೊರತೆ ಐತಿ, ನಾ ಮೊಟ್ಟೆ ಇಡೋದು ಸ್ಟಾಪ್ ಮಾಡಬೇಕು, ಇದ್ದಿದ್ದ ಮರಿಯನ್ನು ನಾವು ತಕೊಂಡು ಹೋಗ್ಬೇಕಂತೇಳಿ ಇದೆಲ್ಲ ಮರಿ. ಆಹಾರ ಜಾಸ್ತಿ ಇದ್ರೆ ಬೇಗ ಎಲ್ಲವೂ ಮಕರಂದ ಪರಾಗ ಎಲ್ಲ ಜೇನುತುಪ್ಪ ತರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಡಿತಿಲ್ಲ, ಕಡಿಯಂಗಿಲ್ಲ ಆ್ಯಕ್ಚುಲಿ. ಮತ್ತು ಹೆಂಗಂದ್ರೆ ಪಂಪಿಂಗ್ ಮಾಡ್ತೀರಿ ಅದು. ಇಲ್ಲಿ ನೋಡ್ರಿ ನೀವು 1 ನಿಮಿಷವರೆಗೆ ಪಂಪ್ ಮಾಡ್ತದೆ. 1 ನಿಮಿಷ ಹಾಂ ನೋಡ ಸ್ನೇಹಿತರೆ, ಈಗ ಒಂದು ಜೇನುಹುಳ ಜಸ್ಟ್ ಇದು ಕಡಿಯಂಗಿಲ್ಲ ಅಲ್ರಿ ಇದು ತಡಿ ಅದು ಏನಂತ ಹೇಳ್ರಿ ಅದು? ಇದು ನೋಡ್ರಿ, ಈ ಜೇನುಹುಳ ನಿಮ್ಗೆ ಕಚ್ಚಿತಲ್ಲ, ಇದು ಕಚ್ಚಿದ ಒಂದು 5 ನಿಮಿಷದಲ್ಲಿ ಜೇನುಹುಳ ಸತ್ತು ಹೋಗುತ್ತೆ. ಅದ್ರ ಕಿಡ್ನಿನೇ ಹೊರಗಡೆ ಬಂದಿರುತ್ತ. ಓ, ಇದು ಕಿಡ್ನಿ ಅಂತಾರ? ಅದ್ರದ್ದು ನರ ಕಳ್ಳು ಸತ್ಯಕ್ಕೆ ಹೊರಗೆ ಬಂದ್ಬಿಟ್ಟಿರುತ್ತ, ಅದು ಸತ್ಯ ಹೋಗುತ್ತ ಜೇನುಹುಳ. ಯಾಕಂತಂದ್ರೆ ರಾಣಿ ಆ ಟೈಪ್ ಅದಕ್ಕೆ ಮೋಟಿವೇಶನ್ ಮಾಡಿರ್ತದೆ ವರ್ಕರ್ಸ್ಗೆ. ನೀ ಸತ್ರು ಪರವಾಗಿಲ್ಲ, ಒಂದು ಸೈನಿಕ ಹೇಗೆ ಒಂದು ಮಾಡುವಿಲ್ಲ ಮಡಿ, ಒಂದು ಯುದ್ಧ ನಡೆದಾಗ ಇಲ್ಲ ಸಾಯ್ಬೇಕು ಇಲ್ಲ ಸಾಯಿಸ್ಬೇಕು. ಈ ಜೇನುಹುಳ ಕಚ್ಚಿದ ನಂತರ ಒಂದು ನಿಮಿಷದವರೆಗೆ ಅದು ಮನುಷ್ಯನಲ್ಲಿ ಪಂಪ್ ಮಾಡ್ತಾ ಇರುತ್ತೆ. ಇಂಜೆಕ್ಟ್ ಮಾಡಕತ್ತದ ಈಗ. ಪಂಪ್ ಅಂದ್ರೆ ಇಂಜೆಕ್ಟ್ ಮಾಡ್ತಾ ಇದೆ, ವೆನಮ್ ಒಳಗಡೆ ಹೋಗ್ತಾ ಇದೆ. ಈಗ ನನಗೆ ಆಕ್ಚುಲಿ ನೋವು ಆಗ್ತಾ ಇದೆ. ಈಗ ನಿಮ್ ವಿಡಿಯೋಸ್ ನಾನು ತಡ್ಕೊಂಡಿದೀನಿ, ನೋವು ಆಗ್ತಾ ಇದೆ. ಅದು ಇಂಜೆಕ್ಟ್ ಅಂದ್ರೆ ಚುಚ್ಚಾಕತ್ತದ ನನಗೆ ಒಳಗೆ ಇನ್ನೂ ಸುಸ್ತಾ ಇದೆ. ಇನ್ನೂ ಚುಸ್ತಾ ಐತಿ. ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಚ್ಚಿದ ತಕ್ಷಣ ಅದ್ರ ಮುಳ್ಳು ತೆಗೆದು ಬಿಟ್ರೆ ಅದು ವೆನಮ್ ಜಾಸ್ತಿ ಒಳಗಡೆ ಹೋಗುದಿಲ್ಲ. ನೋಡಿ, ಇದು ಇನ್ನೂ ಹೋಗಿಲ್ರಿ ಮುಳ್ಳು. ಅದು ಇನ್ನೂ ಹೋಗೈತ್ರಿ. ಇಲ್ಲ ಐತಿ, ಫುಲ್ ಇಲ್ಲ ಐತ್ರಿ. ಇಲ್ಲ ಕಂಪ್ಲೀಟ್ ಬಂದತ್ರಿ. ಇಲ್ಲಿ ಕಂಪ್ಲೀಟ್ ಬಂದತ್ ನೋಡ್ರಿ. ಅದು ಮುಳ್ಳನ್ರಿ? ಇದು ಮುಳ್ಳು. ತೋರಿಸ್ರಿ ಅದು. ನೋಡು ಸ್ನೇಹಿತರೆ, ಎಲ್ಲ ಎಕ್ಸಾಂಪಲ್ ನಿಮ್ಗೆ ಸಿಗ್ತಾ ಇದೆ. ನಾನು ಸುಮಾರು ಹುಳುಗಳು ಕಚ್ಚಿದಾವೆ, ಕೈನೂ ಸಹಿತ ಬಾವು ಬಂದಿದೆ. ಅಲ್ಲ, ನೀವು ಜೇನುಹುಳ ಕಚ್ಚಿದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ಖುಷಿ ಆಯ್ತು. ಜೇನುಹುಳ ಕಚ್ಚೋದ್ರಿಂದ ಕ್ಯಾನ್ಸರ್ ಔಟ್ ಆಫ್ ಕಂಟ್ರಿಯಲ್ಲಿ ಒಂದು ಗ್ರಾಮ್ ನಮಗೆ ಈ ಜೇನು ಸಾಕಾಣಿಕೆಯಲ್ಲಿ ಔಟ್ ಆಫ್ ಕಂಟ್ರಿಗೆ ನಮ್ಮ ಇಂಡಿಯಾಕ್ಕೆ ಹೋಲಿಸಿದ್ರೆ 70 ವರ್ಷ ನಾವು ಇನ್ನೂ ಜೇನಲ್ಲಿ ಹಿಂದಿದ್ದೀವಿ. ಹೌದ್ರಾ? ಹೌದು. ಓಹೋ. ಈ ಜೇನು ತುಪ್ಪದಕ್ಕಿಂತ ಔಟ್ ಆಫ್ ಕಂಟ್ರಿಯಲ್ಲಿ ಈ ಜೇನಿನ ವಿಷಕ್ಕೆ ವ್ಯಾಲ್ಯೂ ಇದೆ. ಇದನ್ನ ಶೇಖರಣೆ ಮಾಡಿ 1 ಗ್ರಾಮಿಗೆ 20,000 ಫರ್ ಗ್ರಾಮ್. ಸ್ನೇಹಿತರೆ, ಪರ್ ಗ್ರಾಮಿಗೆ 20,000 rupees, 20,000 ರೂಪಾಯಿ ಅಂತ. 1 kg ವೆನಮ್ಗೆ ಸುಮಾರು 5 ಕೋಟಿವರೆಗೆ ಬೆಲೆ ಇದೆ ಇದಕ್ಕೆ. ಖರೆ ನಿಜ, 100%. ಹೌದು. ಇದನ್ನ ನೋವಿನಿಂದ ಹೇಳ್ಕೋಬೇಕಂತ ಅನಿಸ್ತಾ ಇದೆ ನನಗೆ. ಯಾಕಂತ ಹೇಳಿದ್ರೆ ಇದನ್ನೆಲ್ಲ ನಮ್ಮ ದೇಶದಲ್ಲಿ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನ ಸರ್ಕಾರ ಈ ಜೇನು ಸಾಕಾಣಿಕೆ ಮಾಡೋರಿಗೆ ಕರೆಕ್ಟ್ ಆಗಿ ಅದನ್ನ ವೆನಮ್ ಯಾವ ತರ ಕಲೆಕ್ಟ್ ಮಾಡಬೇಕು, ಅದನ್ನ ಯಾವ ತರ ಸ್ಟೋರೇಜ್ ಮಾಡಬೇಕು, ಯಾವ ತರ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಅದನ್ನೆಲ್ಲ ನಮಗೆ ಜಾಸ್ತಿ ನಮ್ಮ ದೇಶದಲ್ಲಿ ನಡೀತಾ ಇದೆ. ಈಗ ಎಲ್ಲ ಜೇನು ಸಾಕಾಣಿಕೆದಾರರು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿ ಅದನ್ನು ಕೂಡ ನಮ್ಮ ದೇಶದಲ್ಲಿ ನಾವು ಮಾಡೋಣ ಅಂಥೇಳಿ ಒಂದು ಸಂಘಟನಾತ್ಮಕವಾಗಿ ಹೋರಾಟ ನಡೀತಾ ಇದೆ. ಈಗ ಪಂಜಾಬು, ಹರಿಯಾಣ, ಆಂಧ್ರದಲ್ಲಿ ವೆನಮ್ ತೆಗೆದು ಕಲೆಕ್ಟ್ ಮಾಡಿ ಕೆಲವೊಂದು ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇನ್ನು ಅದನ್ನು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲದರಲ್ಲಿ ವೆನಮ್ ತೆಗಿಬೋದು. ಈ ಆ ಜೇನು ಹುಳದ ವಿಷದಿಂದ ಫಸ್ಟ್ ಕ್ಯಾನ್ಸರ್, ಎಷ್ಟು ಕಾಯಿಲೆ ಕ್ಯಾನ್ಸರ್ ಇರುತ್ತೆ ಅದಕ್ಕೆಲ್ಲ ಮೆಡಿಸಿನ್ನು ವೆನಮ್ದಿಂದನೇ ತಯಾರಾಗೋದು. ಜೇನಿನ ವಿಷದ ವೆನಮ್ದಿಂದನೇ ಕ್ಯಾನ್ಸರಿಗೆ ಮದ್ದು. ಇವತ್ತಿನವರೆಗೂ ಸೈಂಟಿಫಿಕ್ ಲೈಫ್ ಪ್ರೂವ್ ಆಗಿದೆ. ಅದನ್ನೇ ವಿಜ್ಞಾನಿಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾನ್ಸರಿಗೆ ಮೆಡಿಸಿನ್ನು ಮತ್ತು ಹಾರ್ಟ್ ಆಗೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ಈ ಜೇನಿನ ವೆನಮ್ದಿಂದ ಕಾಯಿಲೆ ವಾಸಿ ಮಾಡುವಂಥ ಶಕ್ತಿ ಇದೆ ಅಂತ ಈಗ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಅದನ್ನೆಲ್ಲ ಈಗ ಮಾಡ್ತಾ ಇದ್ದಾರೆ. ಔಟ್ ಆಫ್ ಕಂಟ್ರಿಯಲ್ಲಿ, ಹೊರಗಡೆ ದೇಶದಲ್ಲಿ ಈಗ ಸುಮಾರು ಮುಂದುವರೆದ ದೇಶ ಇದೆ ಅದು ಜೇನು. ನಾನು ಇನ್ನೂ 70 ವರ್ಷ ನಾವು ಹಿಂದಿದ್ದೀವಿ ಅಂತ ಅದಕ್ಕೆ ಹೇಳೋದು. ಹೌದು. ಅದಕ್ಕೆ ಏನಾದರೂ ಸ್ವಲ್ಪ ನಮಗೆ ಇದನ್ನು ಮಾಡಿದರೆ ನಾವು ಕೂಡ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಈಗ ಆಲ್ರೆಡಿ ಇನ್ನೇನಿಲ್ಲ, ನಮ್ಮ ದೇಶನೂ ಮುಂದುವರಿತಾ ಇದೆ. ಇನ್ನೊಂದು ಕೆಲವು ಸಮಯದಲ್ಲಿ ಅದು ಕೂಡ ನಮ್ಮ ದೇಶಕ್ಕೆ ಅದು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು. ಸ್ನೇಹಿತರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರಿಗೂ ನಾವು ಕೇಳ್ಕೊತಾ ಇದ್ದೇವೆ. ಹಾಗೂ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಾಹೇಬ್ನವ್ರಿಗೂ ನಾವು ಕೇಳ್ಕೊತಾ ಇದ್ದೀವಿ. ಯಾಕಂದ್ರೆ ನಾವು ಬಹಳ ಹಿಂದೆ ಇದ್ದೀವಿ. ಕೆಲವೊಂದಿಷ್ಟು ಎಷ್ಟೋ ಕೋಟಿ ಬಜೆಟನ್ನು ಇವತ್ತು ನಾವು ಬಹಳ ವೆಚ್ಚವನ್ನು ಮಾಡ್ತಾಯಿದ್ದೀವಿ. ಭಾಳ ಅದು ಕೆಲವೊಂದಿಷ್ಟು ಬೇಡಾದಂತಹ ನಾವು ಪ್ರೊಜೆಕ್ಟ್ಗಳನ್ನು ಕೊಟ್ಟು ಮಾಡಿ ನಾವು ಆ ದುಡ್ಡನ್ನು, ಸಾರ್ವಜನಿಕ ದುಡ್ಡನ್ನು ವೇಸ್ಟ್ ಮಾಡ್ತಾಯಿದ್ದೀವಿ. ಇವತ್ತಿಂದಲ್ಲಿ ಶಿವಕುಮಾರ್ ಸರ್ ಹೇಳಿದ ಹಾಗೆ
ಜೇನಿನ ಬಗ್ಗೆ ನೋಡ್ರಿ, ಒಂದು ಜೇನಿನ ಒಂದು ಸೆನಮಲ್ ಸರ್, ಅದು ಜೇನಿನ ಸೆನಮಲ್ ವಿಷ. ಆ ವಿಷಯದಿಂದ ಎಷ್ಟು ಹಲವಾರು ರೋಗಗಳಿಗೆ ಅದು ಬಹಳ ಪ್ರಾಮುಖ್ಯತೆಯನ್ನು ಆ ಔಷಧಿ ಮೆಡಿಸಿನ್ ಆಗಿ ಅದು ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ಕ್ಯಾನ್ಸರ್ ಅಂತಕ್ಕಂಥ ಮಹಾಮಾರಿ ರೋಗ ಇವತ್ತು ನಮ್ಮ ದೇಶದೊಳಗೆ ಬಹಳ ಜನರನ್ನ ಏನಾಗ್ಯದಪ್ಪ ಅಂತಂದ್ರೆ ಮರಣವನ್ನು ತೆಗೆದುಕೊಂಡದು ಕ್ಯಾನ್ಸರ್ ಮತ್ತಂದ್ರೆ ಬಹಳ ವಿಚಿತ್ರವಾಗಿ ಜನಗಳು ನೋವಿನಿಂದ ಸಾಯ್ತದ್ರ. ಅಂತಹ ಒಂದು ಕ್ಯಾನ್ಸರ್ಗೆ ಮೆಡಿಸಿನ್ ಯಾವುದಪ್ಪ ಅಂತಂದ್ರೆ ಈ ಜೇನುಹುಳದ ವಿಷ ಏನಿದೆಯಲ್ಲ ಅದರಿಂದ ಮೆಡಿಸಿನ್ಸನ್ನು ರೆಡಿ ಮಾಡ್ತಾರಂತ. ಇಂತಹ ಕೆಲವೊಂದು ಪ್ರಾಜೆಕ್ಟ್ಗಳನ್ನ ನೀವು ಸರ್ಕಾರದಲ್ಲಿ ಅಧಿವೇಶನದಲ್ಲಿ ಮಂಡನೆಯನ್ನು ಮಾಡಿ ಅದಕ್ಕೆ ಆದ ವಿಶೇಷವಾದ ಒಂದು ಪ್ಯಾಕೇಜ್ ಪ್ರಾಜೆಕ್ಟನ್ನು ಕೊಟ್ಟು ಹಣವನ್ನು ಮೀಸಲಿಟ್ಟಿದ್ದೇ ಕರೆ ಆದರೆ ನಮ್ಮ ಒಂದು ದೇಶ, ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಕ್ಯಾನ್ಸರನ್ನು ಹೊಡೆದೋಡಿಸ್ಲಿಕ್ಕೆ ಇಂತಹ ಒಂದು ಜೇನುಗೂಡು ಸಹಕಾರಿಯಾಗಿದೆ ಸ್ನೇಹಿತರೆ. ಇವತ್ತಿಂದಲೇ ನಾನು ಬಹಳ ನೊಂದುಕೊಂಡ ವಿಷಯನ ಮಾತಾಡ್ತಾ ಇದ್ದೀನಿ. ಅವರು ಸಹಿತ ಬಹಳ ದುರದೃಷ್ಟ ಸಂಗತಿ ಅಂತ ಹೇಳಿ ಅವರು ಹೇಳಿದರು. ಅದಕ್ಕಾಗಿ ಇವಕ್ಕೂ ಸಹಿತ ತಾವು ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ನವರು ವಿಡಿಯೋ ನೋಡಿದ್ರಿ ಅಂದ್ರೆ, ಅಥವಾ ಇನ್ನಿತರ ಯಾರೋ ಸಚಿವರು ನಮ್ಮ ಚಾನಲ್ ವಿಡಿಯೋನ ತಾವು ನೋಡಿದ್ರಿ ಅಂದ್ರೆ ಇದಕ್ಕಾಗಿ ವಿಶೇಷವಾದಂತಹ ಪ್ರಾಜೆಕ್ಟನ್ನು ಕೊಡಿ, ಇದಕ್ಕಾಗಿ ವಿಶೇಷವಾದಂತಹ ಹಣವನ್ನು ಮೀಸಲಿಡಿ. ಮತ್ತು ಶಿವಕುಮಾರ್ ಸರ್ ಹೇಳಿದಾಗೆ ಹಲವಾರು ಸರ್ಕಾರದ ಉದ್ಯಾನವನಗಳು ಏನಿದಾವೆ ಅಲ್ಲಿ ಜೇನು ಸಾಗಾಣಿಕೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡಿ. ಯಾಕಂದರೆ ಹಲವಾರು ಒಳ್ಳೆ ದಷ್ಟ ಅಧಿಕಾರಿಗಳು ಇಂತಹ ಒಂದು ಕೆಲಸಕ್ಕೆ ಕೈ ಹಾಕೋಕ್ಕೆ ಸುಮಾರು ಜನ ಅಧಿಕಾರಿಗಳಿದ್ದಾರೆ. ಆದರೆ ಏನಾಗ್ತಾ ಇದೆ, ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಸಹಾಯ ಮತ್ತು ಅದಕ್ಕೆ ಮೀಸಲಿಡುವಂತಹ ಹಣಕಾಸು ಇಲ್ಲದ ಕಾರಣ ಅಲ್ಲಿ ಏನಾಗ್ತದೆ, ಆರ್ಥಿಕ ಪರಿಸ್ಥಿತಿ ಗಂಭೀರ ಇದ್ದ ಕಾರಣ ಅವರು ಯಾವುದೇ ರೀತಿಯಾದ ಇಂತಹ ಒಂದು ಪ್ರಾಜೆಕ್ಟ್ಗಳಿಗೆ ಕೈ ಹಾಕ್ತಾ ಇಲ್ಲ. ಸ್ನೇಹಿತರೆ, ದಯವಿಟ್ಟು ನನ್ನ ಒಂದು ಮನವಿ ಮತ್ತು ಕಳಕಳಿ. ನಾನು ಹೇಳೋದಿಷ್ಟೇ, ಪ್ರತಿಯೊಂದು ಆಲ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅರಣ್ಯ ವಲಯಗಳಿದೆ ಅಲ್ಲೇ ಒಬ್ಬೊಬ್ಬರು ಒಂದೊಂದು ಜನನ ಜೇನು ಸಾಕಾಣಿಕೆ ಮಾಡಲಿಕ್ಕೆ ನೇಮಕ ಮಾಡಿಕೊಂಡ್ರೆ ಜೇನಿನ ಸಂತತಿ ಉಳಿಸಿದು ಆಗ್ತದೆ. ಪರಿಸರಕ್ಕೆ ನಾವು ಅರಣ್ಯ ಸಂಪತ್ತು ರಕ್ಷಣೆಗೆ ಒಂದು ದೊಡ್ಡ ಕೊಡುಗೆ ಅಂತ ಅಂದ್ಕೊಳ್ತೀನಿ. ಈಗ ಜೇನು ಹುಳ ಕಡಿಯೋದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ರಿ ನೀವು. ಹೌದು ಸರ್, ನೋಡ್ರಿ ಇಲ್ಲೆಲ್ಲ ಕೈ ಹೆಂಗ್ ಬಾವು ಬಂದಿದೆ, ಎರಡು ಕೈ. ಈಗ ಇಲ್ಲಿ ನನಗೆ ಜೇನು ಹುಳ ಕಡಿತಾ ಇದೆ, ಗಮನಿಸ್ಬೋದು. ಇಲ್ಲಿ ಕಡಿದು ನೋಡಿ, ಈಗ ಪಂಪಿಂಗ್ ಮಾಡ್ತಾ ಇದೆ ಅದು ಹುಳ. ಅದ್ರ ಜೀವ ಇದೆ, ಇನ್ನು ಗೊತ್ತಾಗತ್ತೇನ್ರಿ ಪಂಪಿಂಗ್ ಮಾಡೋದು. ಅದ್ರ ಸೂಕ್ಷ್ಮ ಗಮನಿಸ್ರಿ ನೀವು, ಅಳಗಾಡತ್ ನೋಡ್ರಿ ಅದು. ಹೌದಲ್ರಿ? ಹೌದು. ಈಗ ಜೇನು ಹುಳ ಕಡಿಯೋದ್ರಿಂದ ನನ್ನ ಶರೀರದಲ್ಲಿ ಒಂದು ಮಿರಾಕಲ್ ಆಗಿದೆ. ಏನಂತಂದರೆ, ಜೇನು ಹುಳ ಕಡಿಯೋದ್ರಿಂದ ಬ್ಯಾಕ್ ಪೇನ್, ಮೊಣಕಾಲು ನೋವು, ಬ್ಯಾಕ್ ಪೇನ್, L4 L5 ಅಂತ ಹೇಳ್ತಾರಲ್ಲ, ಡಿಕ್ಸ್ ಬಲ್ಸ್, ಆ ಥರ ಏನಾದರೂ ಆದ್ರೆ ಈ ಪ್ರತಿದಿನ ಜೇನು ಹುಳ ಕಡಿಸ್ಕೊಳ್ಳೋದ್ರಿಂದ 100ಕ್ಕೆ 100 ಇದೇ ಪರಿಹಾರ. ಹೌದ್ರಿ? ಹೌದು, ಖಂಡಿತ. ಬ್ಯಾಕ್ ಪೇನ್ ಖಂಡಿತ ಕಡಿಮೆ ಆಗುತ್ತೆ. ಹೆಂಗ್ ಪ್ರೂವ್ ಆಗೈತಿ ಅದು? ವೈಜ್ಞಾನಿಕವಾಗಿ ಪ್ರೂವ್ ಆಗೈತಿ ಇದು. ಅದು ಜೇನು ಹುಳದ ವಿಷ ನಮ್ಮ ದೇಹ ಸೇರೋದ್ರಿಂದ ಎಲ್ಲಿ ನಮ್ಮ ಬ್ಯಾಕ್ ಪೇನು, ಮೊಣಕಾಲು ನೋವು, ಈ ಜಾಯಿಂಟ್ ಪೇನ್ ಇದಲ್ಲ, ಅದು ಪೇನ್ ಕೂಲರ್ ಅಂತ ಹೇಳಿ ವೈಜ್ಞಾನಿಕ ಪ್ರೂವ್ ಆಗಿ ಇದು 100ಕ್ಕೆ 100 ನನಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಮುಂಚೆಯಿಂದ. ಈ ಬ್ಯಾಕ್ ಪೇನು, ಮೊಣಕಾಲು ನೋವು ತುಂಬ ಇತ್ತು. ಈ ಪ್ರತಿದಿನ ಜೇನು ಹುಳ ಕಡಿಸ್ಕೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ಹೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಗುಡ್. ಕೈ ಮಾಡಿದ್ರಲ್ಲ? ಕೈ ಮಾಡಿದ್ರು ಸಹಿತ ಬರ್ತದ ಸ್ನೇಹಿತರೆ ಅದು ಹುಳ. ಕೈ ನೋವು ಮಾಡೋಂಗೂ ಇಲ್ಲ. ಇಲ್ಲಿ ಬಹಳ ಸೂಕ್ಷ್ಮವಾದಂತಹ ಪ್ರದೇಶ. ಈಗ ಏನಂತ ಹೇಳಿದ್ರೆ, ಇವತ್ತು ಜೇನು ಹುಳ ಯಾವ ಟೈಪು, ಇದನ್ನ ನೀವು ಯಾಕೆ ಇಡ್ತಾ ಇದ್ದೀರಿ? ಇದನ್ನ ಕೃತಕ ಆಹಾರ ಹಾಕೋದು. ಈಗ ಇದು ಕೃತಕ ಆಹಾರ. ಅರ್ಧ ಸಕ್ಕರೆಯಲ್ಲಿ ಅರ್ಧ ಇದು ಫುಲ್ ಇಲ್ಲಿವರೆಗೆ ಸಕ್ಕರೆ ಹಾಕೋದು, ಇಷ್ಟು ನೀರು ಹಾಕಿ ಅದನ್ನು ಕರೆಕ್ಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಈ ಥರ ಆಹಾರ ಕೊಡೋದ್ರಿಂದ ಸ್ವಲ್ಪ ಬೇಗ ಡೆವಲಪ್ಮೆಂಟ್ ಆಗುತ್ತೆ. ಅವಕ್ಕೆ ಸ್ವಲ್ಪ ಆಹಾರದ ಕೊರತೆ ಏನಿದ್ರೆ ಈ ಟೈಮಲ್ಲಿ ಏನು ಆಹಾರ, ಇದರಲ್ಲಿ ಅಭಿವೃದ್ಧಿ ಕಾಲ, ಅಭಾವ ಕಾಲ, ಸಂತತಿ ಕಾಲ. ಹೇಗೆ ನಾವು ಕೃಷಿಯಲ್ಲಿ ಹೊಲಗಳಲ್ಲಿ ಯಾವ ಥರ ಕೃಷಿ ಮಾಡ್ತೀವಿ ಅದೇ ಥರ ಜೇನು ಕೃಷಿ ಅಂದರೆ ಅದೇ ಥರ. ಈಗ ಅಭಿವೃದ್ಧಿ ಕಾಲ ನವಂಬರಿಂದ
ಜನವರಿವರೆಗೆ ಅಭಿವೃದ್ಧಿ ಕಾಲ, ಜೇನು ಸಂತತಿಯನ್ನು ಜಾಸ್ತಿ ಮಾಡೋ ಕಾಲ. ಫೆಬ್ರವರಿ ಮಾರ್ಚ್ ಆದ ನಂತರ ಇದು ಕೃಷಿ ಕಾಲ, ಜೇನು ತೆಗೆಯುವಂಥ ಕಾಲ. ಜೇನು ಪ್ರಾರಂಭ ಆಗೋದು ಯಾವಾಗ್ರಿ? ಜೇನು ಪ್ರಾರಂಭವಾಗುವುದು ಜನವರಿಯಿಂದ. ಆಲ್ರೆಡಿ ಈಗ ಸ್ಟಾರ್ಟ್ ಆಯಿತು ಜೇನು. ಜನವರಿ, ಫೆಬ್ರವರಿ, ಮಾರ್ಚ್, 3 ತಿಂಗಳು, ಏಪ್ರಿಲ್ವರೆಗೂ ನಮ್ಗೆ ಜೇನು ಕೊಡುತ್ತೆ. 4 ತಿಂಗಳವರೆಗೆ ಸ್ವಲ್ಪ ಆಹಾರ ಜಾಸ್ತಿ ಇದ್ದರೆ ಒಂದ್ಸಲ ಜೇನು ತೆಗಿಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಜೇನಿನ ಸಂತತಿ ಜೇನು ಸಿಗೋದು ಕಡಿಮೆ, ಯಾಕಂದರೆ ಬಯಲು ಪ್ರದೇಶ, ಕ್ವಾಲಿಟಿ ಚೆನ್ನಾಗಿರುತ್ತೆ. ನಮ್ಮದು ಉತ್ತರ ಕರ್ನಾಟಕದಲ್ಲಿ ಜೇನು ಸಿಗೋದು ಕಷ್ಟ. ಮಲೆನಾಡಲ್ಲಿ 1-2 ಸತ ತೆಗಿತಾರೆ. ನಮ್ಮಲ್ಲಿ ಕೂಡ ಆಹಾರ ಜಾಸ್ತಿ ಇದ್ದಲ್ಲಿ 2 ಸತ ಜೇನು ತೆಗಿಬೋದು. ನಮ್ಮಲ್ಲಿ ಅಷ್ಟು ಇದೈತೆ. ಈ ಕೃತಕ ಆಹಾರ ಹಾಕೋದ್ರಿಂದ ಸ್ವಲ್ಪ ಏನಾದರೂ ಆಹಾರದ ಅಭಾವ ಕಾಲದಲ್ಲಿ ಏನಾದರೂ ಇದ್ದರೆ ಅದನ್ನು ಶೇಖರಣೆ ಮಾಡಿ ಅವು ಕುಡಿತಾವೆ. ಸ್ವಲ್ಪ ಈಗ 1-2 ಗಂಟೆಯಲ್ಲಿ ಕುಡಿದು ಖಾಲಿ ಮಾಡ್ತಾವೆ. ಜನವರಿ, ಫೆಬ್ರವರಿ, ಮಾರ್ಚ್ ಜೇನು ಕೊಡುವ ಕಾಲ ಅದು. ಮಾರ್ಚ್, ಏಪ್ರಿಲ್, ಮೇ ಆದ ನಂತರ ಅಭಾವ ಕಾಲ. ಅವ್ರನ್ನೇ ನಾವು ರಕ್ಷಣೆ ಮಾಡಬೇಕು. ಜೇನು ಹುಳುಗಳನ್ನೇ ನಾವೇ ರಕ್ಷಣೆ ಮಾಡಬೇಕು. ಯಾಕಂತಂದರೆ ಮಳೆ ಗಾಳಿ, ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರುತ್ತೆ, ಗಾಳಿ ಬೀಸ್ತಾ ಇರುತ್ತೆ, ಹೋದುಳ ವಾಪಸ್ ಬರಲ್ಲ, ಗಾಳಿ ಕೂಡ ಹೋಗಿಬಿಡ್ತಾವೆ. ಹೀಗಾಗಿ ಅವಕ್ಕೆ ನಾವು ಈ ಥರ ಕೃತಕ ಆಹಾರ ಹಾಕಿ ಅವ್ರನ್ನ ಆಗಸ್ಟ್ವರೆಗೆ, ಜೂನ್, ಜುಲೈ, ಆಗಸ್ಟ್ವರೆಗೆ ಅವನ್ನ ನಾವು ಹುಳ ಹಿಡಿದಿಟ್ಕೊಂಡ್ರೆ ಆಗಸ್ಟ್ ನಂತರ ಪರಿಸರದೊಳಗೆ ಆಹಾರ ಸಿಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅವು ತಮ್ಮಿಂದ ತಾನೇ ಅಭಿವೃದ್ಧಿಯಾಗಿ ರಾಣಿ ಮೊಟ್ಟೆ ಜಾಸ್ತಿ ಇಟ್ಟು ಒಂದು ಗೂಡಿನಿಂದ ಕರೆಕ್ಟಾಗಿ ಆಹಾರ ಸಿಕ್ತಂತ ಹೇಳಿದರೆ ಒಂದು ಗೂಡಿನಿಂದ ಸುಮಾರು 5-10 ಗೂಡು ಸಹ ಮಾಡ್ಬೋದು ಇದರಲ್ಲಿ. ಓಹೋ, ಒಂದು ಗೂಡಿನಿಂದ 10 ಗೂಡುವರೆಗೆ ಮಾಡ್ಬೋದು. ಹ್ಞೂ. ಆದ್ರೆ ಅಲ್ಲಿವರೆಗೂ ನಾವು ಅವ್ರನ್ನ ಹಿಡಿದು ಶೇಖರಣೆ ಮಾಡಿ ಇಟ್ಕೊಳ್ಳೋದೇ ಅದೇ ಕಷ್ಟ. ಮಗುವಿನ ತರ ನಾವು ಜೋಪಾನ ಮಾಡ್ಬೋದು. ಜೇನು ಸಾಕಾಣಿಕೆ ಕಷ್ಟ ಸುಲಭದ ಕೆಲಸ. ಕಷ್ಟನೂ ಅಷ್ಟೇ ಇದೆ, ಸುಲಭನೂ ಅಷ್ಟೇ ಇದೆ. ಇದಕ್ಕೆ ತಾಳ್ಮೆ ಬೇಕು. ಫಸ್ಟ್ ಎಷ್ಟು ನಾವು ಸ್ಪೇಷನ್ಸ್, ಎಷ್ಟು ಸಮಾಧಾನ ಇರ್ತೀವಿ ಅಷ್ಟು ಜೇನು ಸಾಕಾಣಿಕೆ ಅದ್ಭುತವಾಗಿ ಮಾಡ್ಬೋದು. ಇದಕ್ಕೆ ಏನಾದರೂ ನಾವು ತುಂಬ ಗೊಂದಲದಲ್ಲಿದ್ದರೆ ಜೇನು ಸಾಕಾಣಿಕೆ ಮಾಡೋದು ಕಷ್ಟ. ಈಗ ಒಂದೊಂದ್ಸರಿ ಎಲ್ಲ ಗೂಡು ಹಾರಿ ಹೋಗುತ್ತೆ. ಒಂದೊಂದ್ಸಲ ಅದನ್ನು ನಾವು ತಾಳ್ಮೆಯಿಂದ ಇದ್ದು ಅದನ್ನು ಯಾವ ಥರ ಡೆವಲಪ್ಮೆಂಟ್ ಮಾಡ್ಬೇಕನ್ನುವಂತಹ ನಮ್ಗೆ ಆಲೋಚನೆಯಿಂದ ಈಗ ನೋಡಿ, ಈ ಒಂದು ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಹೋದ ವರ್ಷ ಒಂದು ಸಣ್ಣ ಕಾಯಿಲೆ ಬಂದು ಕೆಲವು ಗೂಡು ಹಾರಿ ಹೋಯ್ತು. ನಂದು ಕೇವಲ 10 ಗೂಡು ಇತ್ತು. ಇವತ್ತು ಎಲ್ಲ ಗೂಡು ಅದೇ 10 ಗೂಡಿಂದ ಎಲ್ಲ ಗೂಡು ಡೆವಲಪ್ಮೆಂಟ್ ಮಾಡಿದ್ದೀನಿ ನಾನು. ಓಹೋ, ಹಾಂ. ಎಷ್ಟು ಗೂಡು ಡೆವಲಪ್ಮೆಂಟ್ ಆಗಿದೆ ಈ ಸದ್ಯಕ್ಕೆ ಅಂದರೆ 43 ಗೂಡು ಇದೆ ನಮ್ಮದು. 43 ಎಲ್ಲ ಫುಲ್ ಇದೆ ಈಗ. ಈಗ ಅದನ್ನು ಡಿವೈಡ್ ಮಾಡಿದರೆ ಸುಮಾರು 65-70 ಗೂಡುವರೆಗೆ ಆಕತಿ. ಮುಂದಿನ ದಿನಮಾನದಲ್ಲಿ ಏನಂದರೆ ಈ ಬಾಕ್ಸ್ ಜಾಸ್ತಿ ಮಾಡಿ ಈ ಭಾಗದಲ್ಲಿ ನಂದೊಂದು ಕನಸಿದೆ ಇಲ್ಲಿ. ಏನಂತಂದರೆ ಜಾಸ್ತಿ ಬಾಕ್ಸ್ ಮಾಡಿ ಈ ಜೇನಿನ ನರ್ಸರಿಯನ್ನೇ ಒಂದು ಮಾಡ್ಬೇಕಂತ. ಈ ಸಸಿಯನ್ನು ಯಾವ ಥರ ನಮ್ಮ ಮಹೇಶ್ ಪಾಟೀಲ್ ಸರ್ ಕೊಡ್ತಾ ಇದ್ದಾರೆ, ಪ್ಲಾಂಟೇಶನ್ ಮಾಡ್ತಾರೆ. ಇದೊಂದು ಬಾಕ್ಸ್ ಜಾಸ್ತಿ ಮಾಡಿ ಇಲ್ಲಿ ಕೆಲವು ರೈತರಿಗಾದರೂ ನಮ್ಮ ಸಾಹೇಬ್ರಿಂದ ಜೇನಿನ ಒಂದು ನರ್ಸರಿ ಮಾಡಿ ಕೆಲವು ರೈತರಿಗೆ ಸ್ವಲ್ಪ ಇಲ್ಲಿ ಇಂಟ್ರೆಸ್ಟ್ ಇದ್ದ ಕೆಲವು ರೈತರಿಗೆ ಜೇನು ಬಾಕ್ಸನ್ನು ಹುಳ ಕೊಡಬೇಕಂತ ನನ್ನ ಒಂದು ಕನಸಿದೆ. ಮುಂದಿನ ದಿವಸದಲ್ಲಿ ಅದನ್ನು ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಬ್ರೂಡ್ ಚೇಂಬರು. ಇದು ಮೇಲ್ಮುಚ್ಚಳ. ಅವಾಗ ಹೇಳಿದ್ದೀನಲ್ಲ, ಇದು ಇರುವೆ ಕಾಟ ಬರ್ಲಾದಂಗೆ ನೋಡ್ಕೋಬೇಕು ಇದನ್ನ. ಇದನ್ನ ಯಾಕೆ ಕಟ್ತೀರಿ ನೀವು ಇದ್ರ ಮ್ಯಾಲೆ? ಇದು ಏನಾದ್ರು ಗಾಳಿ ಬಿದ್ದು ಈ ಕಡೆ ಸರಿಬಾರ್ದು ಅಂತ. ಓಕೆ. ಈಗ ಈ ಟೈಪ್ ಇಟ್ರೆ ಇದು ಈ ಕಡೆ ಸರಿದು ಬಿಡ್ತೀವಿ. ಹಗ್ಗ ಹಿಡಿತೈತಿ ನೋಡ್ರಿ. ಹೌದು, ಹಿಡಿತೈತಿಲ್ರಿ? ಹೌದು. ಇಲ್ಲೇ ಇದು ಲಾಕ್ ಐತಿ. ಇಲ್ಲಿ ಲಾಕ್. ಈ ಮುಂದೂ ಬೀಳಲ್ಲ, ಹಿಂದೂ ಸುರಕ್ಷಿತವಾಗಿ ಮನ್ಯಾಗೂ ಮಾಡ್ಬೋದಲ್ರಿ. ಜೇನು ಕೃಷಿ ನೋಡ್ರಿ ಎಲ್ಲರೂ ಮಾಡ್ಬೋದು ಇದನ್ನ. ಇದಕ್ಕೆ ಒಂದು ಸ್ವಲ್ಪ ತರಬೇತಿದ ಅವಶ್ಯಕತೆ ಇದೆ. ಇದಕ್ಕೆ ತರಬೇತಿ ತಗೊಂಡು, ಇದು ಮುಖಪರ್ದೆ. ಈ ಯಾರಿಗಾದ್ರೂ ಜೇನು ಸಾಕಾಣಿಕೆ ಸ್ವಲ್ಪ ಮಾಹಿತಿ ಕೊಡ್ತೆ, ಜೇನು ಎಲ್ಲಿ ಹುಳ ಈಗ ಕೆಲವೊಬ್ರು ಈ ಮುಖಪರ್ದೆ ಎಷ್ಟು ಕೆಲಸ ಮಾಡುತ್ತಂದ್ರೆ ಇದ್ರ ಬಗ್ಗೆ ಯಾರಿಗೂ ಮಾಹಿತಿನೇ ಇಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಹೌದು. ಇದು ಒಂದು ಮುಖಪರ್ದೆ ಇದ್ರೆ, ಇದೊಂದು ಹ್ಯಾಂಡ್ ಬ್ಲೌಸ್ ಇದ್ರೆ ಯಾವ್ದು ಬೇಕಾದ್ರೂ ಜೇನು ಕೂಡ ಏನು ಸಂತತಿ ಸಾಯಿಸಲಾರ್ದಾಗೆ ಇದನ್ನ ಸಂರಕ್ಷಣೆ ಮಾಡ್ಬೋದು. ಈಗ ಉದಾಹರಣೆಗೆ ಈ ಮುಖಪರ್ದೆಯನ್ನು ಇಷ್ಟು ಹಾಕ್ಕೊಂಡು ಇಲ್ಲಿ ನೋಡು, ಇದು ಒಂದು ಸರ್ಕಿದೆ ಇಲ್ಲಿ. ಇಲ್ಲಿ ಅಂತರ ಐತಿ.
ಇಲ್ಲಿ ಬಂದು ಜೇನು ಹುಳ ಸ್ಟಿಂಗ್ ಮಾಡಿದ್ರು ಕೂಡ ಇಲ್ಲಿ ಅದು ನಮ್ಗೆ ಮುಳ್ಳು ಚುಚ್ಚಲ್ಲ. ಓಕೆ. ಇದು ಒಂದು ದಪ್ಪನ ಅಂಗಿ ಹಾಕಿದ್ರೆ ಇದ್ರ ಮೇಲೆ ಕೂಡ ಸ್ಟಿಂಗ್ ಮಾಡಲ್ಲ, ಚುಚ್ಚಲ್ಲ. ಜೇನು ಹುಳ ಕಚ್ಚಲ್ಲ, ಚುಚ್ಚುತ್ತದೆ. ದಯವಿಟ್ಟು ಎಲ್ಲ ವಿಡಿಯೋ ನೋಡೋರು ಗಮನಿಸ್ಬೇಕು. ಜೇನು ಹುಳ ಯಾವತ್ತೂ ಕಚ್ಚಲ್ಲ, ಚುಚ್ಚುತ್ತೆ. ಓಕೆ. ಈ ಥರ ಹ್ಯಾಂಡ್ ಗ್ಲೌಸ್ ಹಾಕೊಂಡು ನೋಡಿ ಸ್ನೇಹಿತರೆ, ನಾವು ಜೇನು ಹುಳ ಯಾವತ್ತೂ ಕಡಿತಂತೀವಿ. ಜೇನು ಹುಳ ಯಾವತ್ತೂ ಇಂಜೆಕ್ಟ್ ಮಾಡ್ತದೆ, ಚುಸ್ತದ. ಹಿಂಗೆ ಚುಚ್ಚದಲ್ಲ, ಹಿಂಗೆ ಚುಸ್ತದ ಅದು. ಆದ್ರೆ ಅದು ಕಡಿಯಂಗಿಲ್ಲ. ಅದು ನಿಮ್ಗೆ ಗಮನಕ್ಕಿಲ್ಲ. ಮತ್ತು ಜೇನು ಹುಳ ಕಚ್ಚಿದ ನಂತರ ಜೇನು ಹುಳ ವಿತಿನ್ ಒಂದು 3 ನಿಮಿಷದಲ್ಲಿ ಸತ್ತು ಹೋಗುತ್ತೆ. 3 ನಿಮಿಷ? 3 ನಿಮಿಷದಲ್ಲಿ. 3 ಕೆಲವು 5 ನಿಮಿಷದಲ್ಲಿ ಸತ್ತು ಹೋಗುತ್ತದೆ. ಪಾಪ ಎಷ್ಟು ಸತ್ತು ನನ್ನ ಕೈಗಂದ್ರು ಕಂಡಬಿಟ್ಟು ಕೊಡೋವ, ಎಷ್ಟು ಸತ್ತವನು ಗೊತ್ತಾಗಲಿಲ್ಲ. ಜೇನು ಹುಳ ಯಾಕೆ ಇಲ್ಲಿ ನೋಡಿ ಈ ಥರ ನಾವು ಸೇಫ್ಟಿ ಹಾಕೋಬೇಕು. ಈ ಥರ ನಾವು ಸೇಫ್ಟಿ ಹಾಕೊಂಡು ಪ್ರತಿಯೊಂದು ಕೆಲಸ ಕೂಡ ಹ್ಯಾಂಡಲ್ ಮಾಡೋದ್ರಿಂದ ನಮಗೆ ಜೇನು ಹುಳ ಎಲ್ಲಿ ಸ್ಟಿಂಗ್ ಮಾಡಲ್ಲ. ಇದ್ರ ಮೇಲೆ ಏನು ಮಾಡಿದ್ರು ಕೂಡ ಇದ್ರ ಮೇಲೆ ಸ್ಟಿಂಗ್ ಮಾಡಿದ್ರೆ ನಮಗೆ ಮೈಗೆ ಚರ್ಮಕ್ಕೆ ಏನೂ ತಾಕಲ್ಲ. ಇದೆಲ್ಲ ರಬ್ಬರ್ ದತ್ತ ಸ್ನೇಹಿತರೆ. ಇಲ್ಲಿ ಎಷ್ಟೇ ಅವ್ರದ್ದು ಇಂಜೆಕ್ಟ್ ಮಾಡಿದ್ರು, ಎಷ್ಟೇ ಅದು ಚುಚ್ಚುದು ಸಹಿತ ಇವ್ರಿಗೆ ಯಾವುದೇ ರೀತಿಯಾದ ನೋವು ಆಗಂಗಿಲ್ಲ, ಏನೂ ಆಗಂಗಿಲ್ಲ. ಇದು ಸೇಫ್ಟಿ. ಯಾವತ್ತೂ ಜೇನನ್ನು ಯಾರು ತಾವು ಬಿಡಿಸ್ತೀರಿ, ಯಾರು ಜೇನು ಸಾಗಾಣಿಕೆ ಮಾಡ್ತಾ ಇದ್ದೀರಿ, ಅವ್ರಿಗೊಂದು ಸಂಕ್ಷಿಪ್ತವಾದಂಥ ಒಂದು ಕೆಲವು ಸಲಹೆಗಳು. ಆ ಸಲಹೆಗಳಂದ್ರೆ ಒಂದು ಮುಖಪರದೆ, ಈ ಥರ ಟೊಪಿಗೆ ಇರ್ತದೆ, ಈ ಥರ ಮುಖಪರದೆ ಇರ್ತದೆ. ಇದು ಬೇಕಂದ್ರೆ ಜಕ್ಕೋಬೋದು, ಇನ್ನೊಂದು ಸ್ವಲ್ಪ ಟೈಟ್ ಮಾಡ್ಕೋಬೋದು. ಇಲ್ಲಿ ಅವರು ಶಿವಕುಮಾರ್ ಸರ್ ಹೇಳ್ದಂಗೆ ಇದು ಅಂತರ ಇರ್ತದೆ. ಇಲ್ಲಿ ಬಂದು ಜೇನು ಹುಳಗಳು ಚುಚ್ಚಿದ್ರು ಸಹಿತ ಅವ್ರಿಗೆ ಅದು ಇಂಜೆಕ್ಟ್ ಆಗಂಗಿಲ್ಲ. ಒಂದು. ಎರಡನೇದೇನಪ್ಪ ಅಂತಂತಂದ್ರೆ ಈ ಕೈ. ಇನ್ನೊಂದು ದಪ್ಪನ ಶರ್ಟ್ ನಾವು ಹಾಕಿದೀವಪ್ಪ ಅಂದ್ರೆ ಈ ಅದ್ರ ಮೇಲೂ ಸಹಿತ ಇದು ಚುಚ್ಚಿತು ಅಂದ್ರೆ ಇಲ್ಲಿ ಇಂಜೆಕ್ಟ್ ಆಗಂಗಿಲ್ಲ. ಆಮೇಲೆ ಈ ಗ್ಲೌಸ್ ಹಾಕೊಳ್ಳೋದ್ರಿಂದ ನಾವು ಎಂಥ ಏನಾದರೂ ಬಿಡಿಸ್ಬೋದನ್ರಿ? ಇಲ್ಲ ಸರ್, ಏನಂದ್ರೆ ಈಗ ಇನ್ನೊಂದು ಏನು ಮಾಹಿತಿ ಅಂತಂದ್ರೆ ನಾವೆಲ್ಲ ಈಗ 50-60 ಬಾಕ್ಸ್ ಮಾಡಿದ್ದೀನಲ್ಲ, ನಾನು ಈ ಡ್ರೆಸ್ ಹಾಕೊಳ್ಳೋದೇ ಇಲ್ಲ. ಅಂದ್ರೆ ಈಗ ನನಗೆ ಇದಕ್ಕೆ ಅಡಾಪ್ಟ್ ಆಗಿಬಿಟ್ಟಿದ್ದೀನಿ ನಾನು. ಹೌದು, ಕನೆಕ್ಟ್ ಆಗಿಬಿಟ್ಟಿದೆ. ನನಗೆ ಈ ಡ್ರೆಸ್ಸಿನ ಅವಶ್ಯಕತೆ ಇಲ್ಲ. ನನ್ನ ಒಡೆ ಯಾರು ಅಂತ ಹೇಳಿ ಗೊತ್ತಾಗ್ಬಿಟ್ಟವ. ಆದ್ರೆ ಇವೆಲ್ಲ ಈ ರಾಕ್ ಗಾರ್ಡನ್ ಎಲ್ಲ ಗಾರ್ಡನ್ದ ಜೇನಿನ ಸಂತತಿ ಮಾಡ್ತಿರುವಂತ ಒಡೆ ಯಾರಂದ್ರ ಇವರೇ ಶಿವಕುಮಾರ್ ಸರ್. ನೋಡ್ರಿ ಇನ್ನೊಂದ್ಸರಿ ಅವರೇ ಒಡೆಯ. ಆತರ ಏನಿಲ್ಲ, ಒಡೆಯ ಅಂತಲ್ಲ. ಈಗ ಪ್ರತಿಯೊಬ್ರು ಕೂಡ ಒಡೆಯರೇ. ಇಲ್ಲಿ ಕೆಲಸ ಮಾಡುವಂತವ್ರು ಕೂಡ ಗಮನಿಸುತ್ತೆ ಅದು. ಇಲ್ಲಿ ನೋಡ್ರಿ, ಇಲ್ಲಿ ಪ್ರತಿಯೊಬ್ರು ಈ ನರ್ಸರಿಯಲ್ಲಿ ಗಾರ್ಡನ್ ಅಲ್ಲಿ ಕೆಲಸ ಮಾಡುವಂತವ್ರು ಅಕ್ಕಪಕ್ಕ ಆದ್ರೆ ಅದ್ರದ್ದು ಸ್ಮೆಲ್ ತಗೊಳತ್ತದು. ಇದು ಸ್ಮೆಲ್ ತಗೊಂಡ್ರೆ ಇವ್ನಿಗೆ ನಾನು ಏನು ಮಾಡಬಾರ್ದು, ಇಲ್ಲಿ ಪ್ರತಿದಿನ ಅಡ್ಡಾಡುವಂತಹ ಮನುಷ್ಯ ಇವ, ಅವನಿಗೆ ಏನು ಮಾಡಬಾರ್ದು ಅನ್ನುವಂಥ ಭಾವನೆ ಅದಕ್ಕೆ ಇರುತ್ತೆ. ಅದು ಬಹಳ ಸೂಕ್ಷ್ಮವಾದಂಥ ಜೀವಿ ಅದು. ನೋಡ್ರಿ, ಒಂದು ಹುಳ, ನಾನು ಒಂದು ಕಷ್ಟದಿಂದ ಹೇಳ್ತೀನಿ, ಒಂದು ಜೇನು ಹುಳ ಸತ್ರೆ, ಖಾಲಿ ಒಂದೇ ಜೇನು ಹುಳ ಸತ್ರೆ 10 ಜನ ರೈತರನ್ನ ಕೊಂದಷ್ಟು ಪಾಪ ಬರುತ್ತೆ. ಇಲ್ಲಿ ನಮ್ಮ ಗಾರ್ಡನ್ದಲ್ಲಿ ಎಲ್ಲ ಪ್ರಭೇದಗಳ ಜೇನು ಅದಾವ. ಇಲ್ಲಿ ಒಂದು ಮೆಲ್ಲಿಫೇರಾ ಜೇನು ಮಾತ್ರ ಇಲ್ಲ. ಜೇನು ಪ್ರಭೇದಗಳಲ್ಲಿ 5 ಪ್ರಭೇದ ಜೇನುಗಳಿದಾವೆ. ಒಂದು ಹೆಜ್ಜೇನು ಕೂಡ ಇಲ್ಲಿದೆ, ಅಲ್ಲಿದೆ, ತೋರಿಸ್ತೀನಿ ಬರ್ರಿ ಸ್ನೇಹಿತರೆ. ಹೆಬ್ಜನ್ ನೋಡೋಣ ಮೊದಲಿಗೆ. ಹೆಜ್ಜೆನ್ ನೋಡ್ಬೇಕು ನಾವು, ಯಾಕಂದ್ರೆ ನಮ್ಗೆ ಕ್ಯೂರಿಯಾಸಿಟಿ ಇರೋದು ಹೆಬ್ಜನ್ ಹಂಗಿರ್ತದೆ, ಹಿಂಗಿರ್ತದೆ. ಕಡದ್ರ ಜನ ಅದು ಕಡಿಯಂಗಿಲ್ಲ. ದಯವಿಟ್ಟು ಸಾರಿ, ಅದು ಚುಚ್ಚಿದ್ರೆ ಏನಪ್ಪ ಅಂತಂತಂದ್ರೆ ಸಾಯ್ತಾರೆ ಅಂತಕ್ಕಂಥದ್ದು ಭಾಳ ಕೇಳಿವಿ. ಆಕ್ಚುಲಿ ರಿಯಲಿ ಸಾಯ್ತಾರನ್ರಿ ಹೆಬ್ಜನ್? ಅಲ್ಲ, ಜಾಸ್ತಿ ಊಟ ಮಾಡೋದ್ರಿಂದ ಕೂಡ ಮನುಷ್ಯ ಸತ್ತು ಹೋಗ್ತಾನೆ. ಜಾಸ್ತಿ ಕಡಿದ್ರಿಂದ ಒಂದು 20-30 ಹುಳ 50 ಹುಳ ಕಡಿದ್ರೆ ಅಂತ ಏನು ಎಫೆಕ್ಟ್ ಆಗಂಗಿಲ್ಲ. ಜೇನು ಹುಳ ತಾನಾಗ್ಲಿ ಏನು ಚುಚ್ಚುದಿಲ್ಲ. ಅದಕ್ಕೆ ನಾವು ಏನಾದರೂ ಮಾಡಿದರೆ ಮಾತ್ರ ಅದಕ್ಕೆ ನಮಗೆ ತೊಂದರೆ ಕೊಡುತ್ತೆ. ನಾವು ಅದಕ್ಕೆ ಏನು ಮಾಡಲಿಲ್ಲ ಅಂದ್ರೆ ತೊಂದರೆನೇ ಕೊಡಂಗಿಲ್ಲ. ಅವಾಗ ವಿಡಿಯೋಗೆ ಹೇಳಿದಾಗೆ ನಮ್ಮ ರಾಕ್ ಗಾರ್ಡನ್ ಎಂಟ್ರೆನ್ಸ್ಗೆ ಕೇವಲ 10 ಫೂಟ್ ಎಂಟ್ರೆನ್ಸ್ಗೆ ನಾವು ಜೇನು ಹುಳ ಹೆಜ್ಜೆನ ಗೂಡು ಇಟ್ಟಿದ್ದೀವಿ. ನಾವು ಈಗ ತಾನೇ ಬಂದು ಕಟ್ಟಿದೆ, ಅದನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಈಗ ಜನರೆಲ್ಲ ಪ್ರತಿದಿನ ಅದನ್ನು ನೋಡ್ತಾ ಇದ್ದಾರೆ. ನೋಡಿ, ಯಾವುದೇ ಜೀವಿ ಕೂಡ ಅದಕ್ಕೆ ನಾವು ಏನಾದರೂ ಮಾಡಿದರೆ ಮಾತ್ರ ನಮ್ಗೆ ಏನು ಮಾಡ್ತಾರೆ. ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಒಬ್ಬ ಮನುಷ್ಯನಿಗೆ ನಾವು ಹೊಡೆದ್ರೆ ನಾವು ಸುಮ್ಮನೆ ಬಿಡ್ತಾರ ಸರ್? ಬಿಡಂಗಿಲ್ಲ. ಸಿಟ್ಟಿಡದೆ ಅದು. ಒಬ್ಬ ಆನೆ ಮಾವುತನು ಕೂಡ, ಆನೆ ಸಾಕಾಣಿಕೆ ಮಾಡುವಂಥ ಮಾವುತನು ಕೂಡ ಆನೆ ಸಾಯಿಸಿದ ಉದಾಹರಣೆ ಇದೆ. ಯಾಕಂದರೆ ಆನೆ ತಾನಾಗಿ ಏನು ಮಾಡೋಲ್ಲ, ಅದಕ್ಕೆ ಏನಾದರೂ ಒಂದು ಇನ್ಸಿಡೆಂಟ್ ನಡೆದರೆ ಮಾತ್ರ ಅದು ಮನುಷ್ಯನ ಮೇಲೆ ದಾಳಿ ಮಾಡಲಿಕ್ಕೆ. ಜೇನುಹುಳ ಕೂಡ ಎಲ್ಲ ಪ್ರಾಣಿಗಳಿಗಿಂತ ಜೇನುಹುಳ ಬಹಳ ಒಂದು ಸೂಕ್ಷ್ಮವಾಗಿ ಗಮನಿಸುವಂತಹ ಜೀವಿ ಅದು. ಈಗ ಯಾರಿಗಾದ್ರೂ ಒಬ್ಬನಿಗೆ ಕಡ್ದು ಅದು ಏನಾದರೂ ತೊಂದರೆ ಕೊಟ್ಟಂಥವನಿಗೆ ಮಾತ್ರ ಹೋಗಿ ಕಡಿತದೆ. ಈ ಉದಾಹರಣೆಗೆ ನೀವು ನಮ್ಮ ಒಟ್ಟಿಗೆ ಆಗಳ ವಿಡಿಯೋ ಮಾಡಲಿಕ್ಕೆ ನೋಡಿದ್ರಿ, ನಿಮ್ಮ ಒಟ್ಟಿಗೆ ನಾನೇ ಅದೀನಿ, ನಿಮಗೊಂದು 7-8 ಹುಳ ಕಡ್ದು ಚುಚ್ಚಿದು, ನನಗೇನು ಮಾಡಲಿಲ್ಲ. ಇನ್ನೊಂದು ಜೇನು ಹುಳಕ್ಕೆ ಏನಾಗಿ ಬರಂಗಿಲ್ಲ ಅಂದ್ರೆ ಈ ಸೆಂಟ್ ಆಗಿ ಬರಂಗಿಲ್ಲ. ನಾವು ಬರ್ಚೆಕ್ ಸೆಂಟ್ ಹೊಡ್ಕೊಂಡ್ ಬಂದಿದ್ವಿ. ಎರಡನೇದೇನಪ್ಪ ಅಂತಂದ್ರೆ ಈ ಕ್ರಿಮಿನಾಶಕಗಳ ಔಷಧಿಗಳೇನಿರ್ತಾವಲ್ಲ, ನಾಶಪಡಿಸುವಂಥ ಅಂಥವು ಆಗಿ ಬರಂಗಿಲ್ಲ. ಅವಕ್ಕೆ ಇರಿಟೇಟ್ ಆಗಿಬಿಡುತ್ತೆ. ಇರಿಟೇಟ್ ಆಗಿ ಒಮ್ಮೆ ರಾವ್ ಆಗಿಬಿಟ್ಟು ಅಂತ ತಿಳ್ಕೊರಿ, ಸೀದಾ ಅಟ್ಯಾಕ್.
ಆ ರಾಣಿ ಸಲಹೆ ಕೊಡ್ತು ಅಟ್ಯಾಕ್ ಮಾಡಿದ್ರೆ ನಮ್ಮದು ಹೆಂಗಿರ್ತಾರೆ ಡ್ಯಾನ್ಸ್ ಅಂದ್ರೆ ಭಾಳ ಒಂಥರ ಜೇನುಹುಳ ಚುಚ್ಚೋದ್ರಿಂದ ಜೇನುಹುಳ ರಾಣಿ ಏನು ಹೇಳುತ್ತಂತ ಹೇಳಿದ್ರೆ, ಜೇನುಹುಳ ಚುಚ್ಚಿದ ನಂತರ ವಿತಿನ್ 5 ನಿಮಿಷದಲ್ಲಿ ಸತ್ತೇ ಹೋಗುತ್ತೆ. ಜೇನುಹುಳಗಳಿಗೆ ನಾನು ಸಾಯುತ್ತೇನೆ ಅನ್ನುವಂತಹ ಭಾವನೆ ಆ ಜೇನುಹುಳಗಳ ತಲೆಯಲ್ಲಿ ಇರುತ್ತೆ. ನಾನು ಈ ಮನುಷ್ಯನಿಗೆ ದಾಳಿ ಮಾಡಿದರೆ ನಾ ಸತ್ತೇ ಹೋಗ್ತೀನಿ ಅನ್ನುವಂಥ ಭಾವನೆ ಆ ತಲೆಯಲ್ಲಿ ಇರುತ್ತೆ. ಆದ್ರೆ ಬಟ್ ರಾಣಿ ಏನು ಹೇಳಿರುತ್ತೆ, ನೀ ಸತ್ರು ಪರವಾಗಿಲ್ಲ, ನನ್ನ ಗೂಡು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇಟ್ಟಿದ್ದೆ ನಾನು. ರಾಣಿ ಸಂದೇಶವನ್ನ ರಾಣಿ ಸಂದೇಶ ರವಾನೆ ಮಾಡುತ್ತಾ. ಆ ರಾಣಿ ಸಂದೇಶದ ಮೇರೆಗೆ ಎಲ್ಲ ಜೇನುಹುಳುಗಳು ದಾಳಿ ಮಾಡುತ್ತೆ. ಓಕೆ, ನೋಡ್ರಿ ಜೇನುಹುಳ ಹೆಂಗೆ ದಾಳಿ ಮಾಡ್ತಾವ ಸಹಿತ ಅವ್ರು ಹೇಳ್ಕೊಟ್ರು ಮಾಹಿತಿ. ಈಗ ಹೆಬ್ಜೆ ನೋಡೋಣ ಬರ್ರಿ, ಭಾರಿ ಕ್ಯೂರಿಯಾಸಿಟಿ ಐತಿ, ಬರ್ರಿ ನೋಡೋಣ. ಪಟ್ 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 ದೂರಿಂದನೇ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ವಿಡಿಯೋ ಎಲ್ಲಿ ಬರುತ್ತೆ ನೋಡೋಣ್ರಿ. ಅದನ್ನ ಇಟ್ಕೊಂಡು ಆದಷ್ಟು ನಿಮಗೆ ಸಾಧ್ಯವಾದಷ್ಟು ಭಾಳ ಎತ್ತರಕ್ಕದು ಅದು ಜೂಮ್ ತೊಗೊಂಡು ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ಒಂದು ಅಲ್ಲಿ 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 ಹೋಗೋಣ್ರಿ, ಅಲ್ಲಿ ಅಲ್ಲಿ ಕರೆಕ್ಟಾಗಿ ಕಾಣ್ಬೋದು. ಇಲ್ಲ ಇಲ್ಲ, ಇಲ್ಲೇ ಕರೆಕ್ಟಾಗಿ ಕಾಣ್ತಾರೆ. ಅದ ಇಲ್ಲೇ ಕಾಣತ್ರೆ, ಇಲ್ಲೇ ಕರೆಕ್ಟಾಗಿ ಕಾಣೋದು ನೋಡ್ರಿ, ಇಲ್ಲೇ ಕಾಣತ್ತ. ನೋಡಿ, ಇದು ಹೆಜ್ಜೆನು ಪೂರ್ತಿ ಜೂಮ್ ತಗೋಬೇಕು ಕ್ಯಾಮ್ರಾದಾಗ. ಸಾಧ್ಯವಾದಷ್ಟು ನಮ್ಮ ಎಲ್ಲ ವೀಕ್ಷಕರು ನೋಡ್ತಕ್ಕಂಥ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ವೀಕ್ಷಕರಿಗೆ ಎಲ್ಲರಿಗೂ ಒಟ್ಟಿದು ಕಾಣಬೇಕು ಹೆಬ್ಜೆನ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಇದು ಬಹಳ ಆಕಸ್ಮಿಕ ಹೆಬ್ಜೆನ್. ಇದ್ರದ್ದು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಹಾಂ ರೀ, ಈ ಜೇನಿನಿಂದ ನಾನು ಇಲ್ಲಿ ಕೆಲಸಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೋದು ಸರ್. ಹೌದ್ರಿ? ಹೌದು. ಅದು ಯಾವ ಥರ ಅಂತ ಹೇಳಿದರೆ, ಸುಮಾರು ನನಗೆ ಜೇನಿನ ಮೇಲೆ ಪ್ರೀತಿ, ಸುಮಾರು ನಾನು 8 ವರ್ಷ ಇರುವಾಗಲೇ ನನಗೆ ಜೇನಿನ ಮೇಲೆ ಪ್ರೀತಿ. ಅಡಿಯಲ್ಲಿ ಸಿಗುವಂಥ ಕೋಲ್ ಜೇನನ್ನು ಸಂರಕ್ಷಣೆ ಮಾಡಿ ನಮ್ಮ ತಂದೆಯವರೆಲ್ಲ ಜೇನು ಕೊಡ್ತಾ ಇದ್ದು ತಂದು, ಆ ಜೇನನ್ನು ತಿಂತಾ ಇದ್ದೀವಿ. ನಮ್ಮ ತಂದೆಯವ್ರು ಏನು ಮಾಡ್ತಿದ್ರು ಅಂತ ಹುಟ್ಟು ತೆಗೆದು ಬಿಸಾಕ್ಬಿಡ್ತಾಯಿದ್ರು. ಎಲ್ಲಿ ಬಿಡಿಸಿದೆಯಪ್ಪ ಅಂತ ನಾನು ಹೋಗಿ ಕೇಳುವಾಗ ನಮ್ಮ ತಂದೆಯವ್ರು ಬಿಡಿಸಿದ್ರು, ಅಲ್ಲಿ ಬಿಡಿಸಿದ್ದೀನಿ ಅಂತ. ಅದು ಹೋಗಿ ನೋಡಿದೆ, ಸಣ್ಣ ಸಣ್ಣ ಮರಿಗಳು ಹೊರಗೆ ಬರ್ತಾಯಿತ್ತು. ನನಗೆ ತುಂಬ ಕಷ್ಟ ಆಯಿತು. ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನು ಗೂಡು ಕಟ್ಟೈತಿ, ಈ ಥರ ಮರಿ ಬರ್ತಾವಲ್ಲ ಅಂಥೇಳಿ ಆಗಿನ ಸಂದರ್ಭದಲ್ಲಿ ಒಂದು ಅಡವಿಯಲ್ಲಿ ಸಿಗುವಂಥ ಒಂದು ಕೋಲಿಗೆ ಒಂದು ಅವಾಗೇನು ಸಿಗ್ತಿರಲಿಲ್ಲ, ಒಂದು ಜೀನಿ ಕಟ್ಟಿಗೆಯನ್ನು ಒಂದು ಅದಕ್ಕೆ ಕಟ್ಟಿ, ಆ ಜೀನಿ ತೊಗಟಿಯನ್ನು ಒಂದು ಕಲ್ಲಲ್ಲಿ ಹೊಡೆದು ಅದನ್ನು ಕಟ್ಟಿ ಪುನಃ ಅಲ್ಲಿ ಒಂದು ಇಟ್ಟ ನಂತರ ಅದು ಒಂದು 15 ದಿವಸ ಆದ ನಂತರ ಅದ್ರ ಮರಿ ಸಂತತಿ ಜಾಸ್ತಿ ಆಯಿತು. ಪುನಃ ನನಗೊಂದು 15 ದಿವಸ ಆದ ನಂತರ ಜೇನು ಕೊಡ್ತದು. ಅವಾಗಿಂದ ನನಗೆ ಜೇನಿನ ಮೇಲೆ ಪ್ರೀತಿ ಇತ್ತು. ಹಾಗೆ ಜೇನಿನ ಈ ಬೇರೆ ಜೇನಿನ ಬಗ್ಗೆ ಮಾಹಿತಿ ಇರಲಿಲ್ಲ ನನಗೆ. ಕೆಲವು ಸಮಯ ಆದ ನಂತರ ನಮ್ಮ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನನ್ನನ್ನು ಸಂಪರ್ಕ ಮಾಡಿದರು. ಜೇನು ಯಾರು ಇಲ್ಲೆಲ್ಲ ಇದು ಮಾಡ್ತಾರೆ, ಜೇನು ಸಾಕಾಣಿಕೆಗೆ ಯಾರು ಒತ್ತು ಕೊಡಬೇಕನ್ನುವಂಥ ದೃಷ್ಟಿಯಿಂದ ಕೆಲವು ಜನ ನನಗೆ ಫೋನ್ ಮಾಡಿ 2003ರಲ್ಲಿ ತರಬೇತಿ ತೊಗೊಂಡೆ. ನಾನು ತರಬೇತಿ ಕರೆಸಿದ್ರು. ಒಂದು 5 ದಿವಸ ತರಬೇತಿ ಕಾರ್ಯಕ್ರಮ ಇತ್ತು. ಆ ತರಬೇತಿ ಕಾರ್ಯಕ್ರಮದಲ್ಲಿ ಜೇನಿನ ಬಗ್ಗೆ ಸವಿಸ್ತಾರವಾಗಿ ನನಗೆ ಮಾಹಿತಿ ಸಿಕ್ತು. ತೊಗೊಳ್ತಾ ಜೇನಲ್ಲಿ ಈ ಥರ ಪ್ರಭೇದಗಳ ಜೇನಿದೆಯಾ, ಈ ಥರ ಜೇನಿದೆ, ಇದನ್ನು ಕೂಡ ಸಾಕ್ಬೋದಾ ಅನ್ನುವಂತಹ ಮನವರಿಕೆ ಆಗಿದ್ದೆ ನನಗೆ ಆವಾಗ. ತದನಂತರ ಸ್ವಲ್ಪ ಸಮಯದ ನಂತರ ಜೇನು ಸಾಕಾಣಿಕೆ ಮಾಡಿದೆ. ಸಾಕಾಣಿಕೆ ಮಾಡಿದ ನಂತರ ಅದರಲ್ಲಿ ನನಗೇನು ಜಾಸ್ತಿ ಉತ್ಪನ್ನ ಸಿಗಲಿಲ್ಲ. ನನಗೊಂದು ತಲೆಯಲ್ಲಿ ಏನು ಹೊಳಿತಪ್ಪ ಅಂತ ಹೇಳಿದರೆ, ಇದರಲ್ಲೇ ಇಷ್ಟು ಜೇನು ಸಿಗುತ್ತಾ, ಇನ್ನು ಹೆಜ್ಜೆನಲ್ಲಿ ಎಷ್ಟು ಜೇನು ಸಿಗಬಾರ್ದು ಅನ್ನುವಂತಹ ಒಂದು ಅಗಾಧವಾದ ವಿಚಾರ ಹೊಳಿತು ತಲೆಯಲ್ಲಿ. ಹೆಜ್ಜೆನ ಹಗಲಲ್ಲಿ ತುಪ್ಪ ತೆಗಿಬೇಕು ನಾನು, ಅದರಲ್ಲಿ ತುಪ್ಪ ಜಾಸ್ತಿ ಸಿಗುತ್ತಾ, ನಾನು ಏನಾದರೂ ಬಿಸ್ನೆಸ್ ಮಾಡ್ಬೇಕಂತೇಳಿ ಆ ವಿಚಾರ ಹೊಳೆದಾಗ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಹೆಜ್ಜೆನು ಯಾರು ಬಿಡಿಸ್ತಾರೆ ಅನ್ನುವಂಥ ಅವರು ಸಂಪರ್ಕಕ್ಕೆ ಹೋದೆ. ನನ್ನ ಗುರುಗಳಾದಂಥ ರಾಮು ಮರಾಠೆ ಅಂತೇಳಿ ಯಲ್ಲಾಪುರದವರು, ಅವರು ಇವತ್ತಿನವರೆಗೆ ಸುಮಾರು ಲಕ್ಷಾನುಗಟ್ಟಲೆ ಗೂಡು ಜೀವಂತ ಹಿಡಿದು ಲಕ್ಷಾನುಗಟ್ಟಲೆ ಅವರ ತಾತ ಮುತ್ತಜ್ಜನ ಕಾಲದಿಂದ ಜೇನು ಸಾಕಾಣಿಕೆ ಮಾಡ್ತಾಯಿದ್ದಾರೆ. ಜೇನಿನ ಸಂತತಿ ಕೂಡ ಉಳಿಸ್ತಾ ಇದ್ದಾರೆ. ಪ್ರತಿ ದಿವಸ ಕೂಡ ಇವತ್ತು ಯಾವುದೇ ಕೆಲಸ ಮಾಡಿಲ್ಲ ಅಂದರೂ ಕೂಡ ಸುಮಾರು 10 ಗೂಡು ಜೇನು ಸಂರಕ್ಷಣೆ ಮಾಡ್ತಾರೆ. ಅಂಥಲ್ಲಿ ಹೋಗಿ ನಾನು ಕಾಡಲ್ಲಿ ಇರ್ತಾರೆ ಅವರು, ಆ ಕಾಡಲ್ಲಿ ಹೋಗಿ ನಾನು ಸುಮಾರು 10-15 ದಿವಸದವರೆಗೆ ತರಬೇತಿ ತೊಗೊಂಡು ಇವತ್ತು ತುಂಬ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಆಲಿಮಟ್ಟಿಯಲ್ಲಿ ಇವತ್ತು ಬಂದು ನಿಂತಿದ್ದೀನಿ ಅಂತ ಹೇಳಿದರೆ ನನ್ನ ನೆಚ್ಚಿನ ಗುರುಗಳಾದಂಥ ರಾಮು ಮರಾಠಿಯವರು ಆ ಹೆಜ್ಜೆನ ಗೂಡನ್ನು ಜೀವಂತ ಹುಳ ಹಿಡಿದು ಈ ಒಂದು ಬಿಲ್ಡಿಂಗಲ್ಲೋ ಯಾವುದಾದ್ರು ಮನೆಯಲ್ಲೋ ಒಂದು ಮರದಲ್ಲಿಯೋ ಜನರಿಗೆ ತೊಂದರೆ ಕೊಡುವಂತಹ ಸ್ಥಳದಲ್ಲಿ ಎಲ್ಲಿ ಆದ್ರಿದ್ರೆ ಅದನ್ನು ಕೂಡ ಜೀವಂತ ಹಿಡಿದು ಈ ಹೆಜ್ಜೆಯನ್ನು ತೋರಿಸ್ತಾ ಇದ್ದೀರಲ್ಲ, ಇದು ಕೂಡ ಒಂದು ಪರಿಸರಕ್ಕೆ ಪ್ರೇಮಿಯಾದಂಥ ಹುಳ. ಇದು ಯಾರಿಗೆ ತೊಂದರೆ ಕೊಟ್ಟರೆ ಮಾತ್ರ ಅದು ಯಾರಿಗೆ ತೊಂದರೆ ಕೊಡುತ್ತೆ. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಬೋದನ್ರಿ? ಹಾಂ, ಅಲ್ಲೇ ಹೋಗ್ರೆ ತಳಗ. ಹಾಂ, ಹೋಲದ ಒಂದು ನಿಮಿಷ, ಇನ್ನೊಂದು ಸೆಕೆಂಡ್ ಹೇಳ್ತೀನಿ.
ರಾಮು ಮರಾಠೆ ಅನ್ನೋರ ಬಗ್ಗೆ ನನಗೆ ಒಂದೆರಡು ಮಾತು ಹೇಳ್ತೀನಿ. ಅಂಥ ಗುರುಗಳ ಹತ್ರ ಹೋದೆ ನಾನು. ಅವರು ಹೇಳಿದರು, ಬೇಡ ಮರ, ಈ ಥರ ನಿಂದು ಜೇನುಗೂಡು ಈ ಹೆಜ್ಜೆನ ಗೂಡು ಬಿಡಿಸೋರು ಯಾರೂ ನನ್ನ ಕೈಯಲ್ಲಿ ಸುಮಾರು ಜನ ಬಂದು ಹೋಗಿದಾರ, ಯಾರೂ ಕರೆಕ್ಟಾಗಿ ನಿಂತಿಲ್ಲ, ನೀನು ನಿಲ್ತೀಯ ಅಂತ ಹೇಳಿದರು. ಖಂಡಿತ ನಿಲ್ತೀನಿ ಗುರುಗಳೇ, ನನಗೆ ತುಪ್ಪ ತೆಗಿಬೇಕು ಅದರಲ್ಲಿ ಜಾಸ್ತಿ ಅಂತ ಹೇಳಿದೆ. ಆಯಿತಾ, ಹಾಗಾದರೆ ಬಾ ಅಂಥೇಳಿ ಅವ್ರ ಹತ್ರ 15 ದಿವಸ ನಾನು ಅಲ್ಲಿ ಕೂತ್ಕೊಂಡೆ. ಅವರೊಟ್ಟಿಗೆ ಪ್ರತಿದಿನ ಟವರಲ್ಲಿಯೂ ಕಂಬದಲ್ಲಿಯೂ ಮರದಲ್ಲಿ ದೊಡ್ಡ ದೊಡ್ಡ ಕಾರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಅವರು ಯಾವ ಥರ ಸಂರಕ್ಷಣೆ ಮಾಡ್ತಾರೆ, ಅದನ್ನು ಯಾವ ಥರ ಜೀವಂತ ಹುಳ ಹಿಡಿತಾರೆ, ಅದನ್ನು ಯಾವ ಥರ ಕಾಡಿಗೆ ಬಿಡ್ತಾರೆ ಅನ್ನೋದು ಕಲಿತೆ. ನನಗೆ ಅವಾಗ ಒಂದು ಪರಿಸರದಲ್ಲಿ ಪ್ರೇಮ ಹುಟ್ಟಿತು. ಆ ಜೇನು ತುಪ್ಪದಕ್ಕಿಂತ ಆ ಜೇನು ಗೂಡನ್ನು ಉಳಿಸ್ತಾ ಇದ್ದೀನಲ್ವ ಅನ್ನುವಂಥ ಭಾವನೆ ನನಗೆ ತುಂಬ ಸಂತೋಷ ಆಯಿತು. ನಮ್ಮ ಗುರುಗಳ ಒಂದು ಹಾಕಿಕೊಟ್ಟಂಥ ಮಾರ್ಗದರ್ಶನ ಮಾಡಿ ಸುಮಾರು ನನಗೆ ಈಗ ಒಂದು 5-6 ವರ್ಷದಿಂದ 580 ಗೂಡು ಹೆಜ್ಜೆನ ಗೂಡನ್ನು ಜೀವಂತ ಹುಳ ಹಿಡಿದು ಕಾಡಿಗೆ ಬಿಟ್ಟಿದ್ದೀನಿ ಸರ್. ನೀವು 580 ಗೂಡು ಜೀವಂತ ಹುಳನ ಹಿಡಿದು ಇಡೀ ಹೆಜ್ಜೆನ ಗೂಡನ್ನು ಜನದಟ್ಟಣೆ ಪ್ರದೇಶದಲ್ಲಿ ಯಾರಿಗಾರ ತೊಂದರೆ ಕೊಡುವಂಥ ಸ್ಥಳದಲ್ಲಿ ಇದ್ದರೆ ಅದನ್ನು ಜೀವಂತನ ಒಂದು ಹುಳ ಸಾಯಿಸಲಿದೆ ಹಿಡಿದು ಅದನ್ನು ಬೇರೆ ಕಡೆ ಹೋಗಿ ಕಾಡಿಗೆ ಬಿಟ್ಟು ಅದರ ಸಂತತಿ ಉಳಿಸ್ಲಿಕ್ಕೆ ನಾನು ಕೂಡ ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡ್ತಾಯಿದ್ದೀನಿ. ಅದನ್ನು ಒಂದು ಫೇಸ್ಬುಕ್ಗೆ ಹಾಕಿದಾಗ ಇದು ನಮ್ಮ ಮಹೇಶ್ ಪಾಟೀಲ್ ಅವ್ರ ಗಮನಕ್ಕೆ ಬಂದು ಇವನೇ ನಮಗೆ ಬೇಕಂತೇಳಿ ನನ್ನನ್ನು ಕರೆಸಿ ಈ ಒಂದು ಅರಣ್ಯ ವಲಯದಲ್ಲಿ ನನ್ನ ಜೇನು ಸಂತತಿ ಉಳಿಸ್ಲಿಕ್ಕೆ, ನನ್ನ ಜೇನು ಸಾಕಾಣಿಕೆ ಮಾಡಲಿಕ್ಕೆ ನನ್ನನ್ನು ನೇಮಕ ಮಾಡಿದ್ದಾರೆ. ಮಹೇಶ್ ಪಾಟೀಲ್ರು ಅಂತ ಹೇಳಿದರೆ ಅವರು ಪರಮಾತ್ಮನ ಅಂತ ಹೇಳ್ಬೋದು. ನನಗೆ ಅವ್ರ ಕೈಯಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ನನಗೆ ಇಷ್ಟವಾದ ಕಾನ್ಸೆಪ್ಟ್ ಅಂದರೆ ಜೇನು ಹುಳದ್ದು. ನನಗೆ ಬೇರೆ ಏನೂ ಗೊತ್ತಿಲ್ಲ. ಜೇನು ಹುಳದ ಕಾನ್ಸೆಪ್ಟೇ ನನಗೆ ಪ್ರತಿದಿನ ನನಗೇನು ಒಂದು ಸುಮಾರು 550 ಗೂಡು ಸಂರಕ್ಷಣೆ ಮಾಡಿ ಅದನ್ನು ಗಮನಿಸಿ ಮಹೇಶ್ ಪಾಟೀಲ್ ಸರ್ ನನ್ನನ್ನು ಇಲ್ಲಿ ಜೇನು ಸಾಕಾಣಿಕೆ ಮಾಡಲಿಕ್ಕೆ ನೇಮಕ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ. ನನಗೆ ಬೇಕಾದಂಥ ಕಾನ್ಸೆಪ್ಟೇ ಜೇನು ಸಾಕಾಣಿಕೆ, ಜೇನು ಸಂತತಿ ಉಳಿಸೋದು. ನನಗೆ ಪ್ರತಿದಿನ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಇಲ್ಲಿ ಅವ್ರ ಕೈಯಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಅದು ಅಲ್ಲದೆ ಅಡಿಯಲ್ಲಿ ಸಿಗುವಂತಹ ಕೋಲ್ ಜೇನನ್ನು ಸಂರಕ್ಷಣೆ ಮಾಡ್ತಾಯಿದ್ದೀನಿ, ಜೇನು ಸಾಕಾಣಿಕೆ ಮಾಡ್ತಾಯಿದ್ದೀನಿ, ಹೆಜ್ಜೆಯನ್ನು ಕೂಡ ಸಂರಕ್ಷಣೆ ಮಾಡ್ತಾಯಿದ್ದೀನಿ. ಪ್ರತಿದಿನ ತರಬೇತಿ ಕೂಡ, ಮಾಹಿತಿ ಕೂಡ ಕೆಲವು ಜನರಿಗೆ ಕೊಡ್ತಾಯಿದ್ದೀನಿ. ಅಲ್ಲಿ ನೋಡಿ, ಅದು ಹೆಜ್ಜೆನು, ಅದು ಕೂಡ ಪರಾಗಸ್ಪರ್ಶೆಯಲ್ಲಿ ಪಾಲಿನೇಷನ್ ಸುಮಾರು 1800 ಬೆಳೆಗಳಿಗೆ ಉಚಿತವಾಗಿ ಪರಾಗಸ್ಪರ್ಶ ಮಾಡುವಂತಹ ಕೀಟ ಯಾವುದಾದ್ರೂ ಇದ್ದರೆ ಅದು ಜೇನುಹುಳ ಮಾತ್ರ. ಇನ್ನೊಂದು ಸರಿ ಹೇಳ್ತೀನಿ, ಸಾವಿರಾರು ಬೆಳೆಗಳಿಗೆ ಸುಮಾರು 1800 ಬೆಳೆಗಳಿಗೆ ಉಚಿತವಾಗಿ ಪರಾಗಸ್ಪರ್ಶ ಮಾಡುವಂತಹ ಕೀಟ ಯಾವುದಾದ್ರೂ ಇದ್ದರೆ ಅದು ವಿಶ್ವದಲ್ಲಿ ಅದು ಜೇನುಹುಳ ಮಾತ್ರ. ಅಂಥ ಜೇನುಹುಳುಗಳ ಸಂತತಿ ನಾಶವಾಗ್ತಾ ಇದೆ. ದಯವಿಟ್ಟು ಜೇನನ್ನು ಉಳಿಸ್ಬೇಕಾಗಿದೆ. ಇವತ್ತು ರೈತ ಉಳಿಬೇಕಾದ್ರೆ ಜೇನು ಉಳಿಬೇಕು. ಈಗ ಎಲ್ಲಿವರೆಗೂ ಜೇನಿನ ಸಂತತಿ ಉಳಿಯುತ್ತೆ ಅಲ್ಲಿವರೆಗೂ ಮಾತ್ರ ರೈತ ಬದುಕ್ತಾನೆ. ಜೇನು ಸಂತತಿ ನಾಶ ಆದರೆ ರೈತನು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಮನುಕುಲ ಸತ್ಯಕ್ಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಜೇನುಗೂಡನ್ನು ನೀವೆಲ್ಲರ ಉಳಿಸೋಣ, ಮುಂದಿನ ಪೀಳಿಗೆಗೆ ಬೆಳೆಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು, ಅದು ಹೆಜ್ಜೆನು, ಅದು ಬಯಲು ಪ್ರದೇಶದಲ್ಲೇ ಕಟ್ಟುತ್ತೆ. ಬೆಳಕಲ್ಲಿ ಇಷ್ಟಪಡುವಂತಹ ಕೀಟ ಅದು ವಲಸೆ ಹೋಗುವಂಥ ಕೀಟ. ಇದನ್ನು ಯಾರೂ ಸಾಕಾಣಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಅಡಿಯಲ್ಲಿ ಸಿಗುವಂತಹ ಜವಾರಿ ಜೇನು, ಕಡ್ಡಿ ಜೇನು, ಕೋಲ್ ಜೇನು ಅಂತ ಹೇಳ್ತಾರೆ, ಅದನ್ನು ಕೂಡ ಸಾಕಾಣಿಕೆ ಮಾಡಲಿಕ್ಕೆ ಯೋಗ್ಯ ಆದದ್ದಲ್ಲ. ಒಂದು ಸಾಕಾಣಿಕೆ ಮಾಡುವಂಥದ್ದು ಮೂರೇ ಹುಳ, ಒಂದು ತುಡುವೆ ಜೇನು, ಒಂದು ಮುಜೆಂಟಿ ಅಥವಾ ಸ್ಟಿಂಗ್ಲೆಸ್ ಬಿ ನೆಸರೆ ಜೇನು ಅಂತ ಹೇಳ್ತಾರೆ, ಇನ್ನೊಂದು ಮೆಲ್ಲಿಫೆರಾ. ಇದು 3 ಮಾತ್ರ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಯೋಗ್ಯವಾದಂಥದ್ದು. ಒಂದು ಹೆಜ್ಜೇನು ಮತ್ತು ಕೋಲ್ ಜೇನು ಇದು ಸಾಕಾಣಿಕೆ ಮಾಡಲಿಕ್ಕೆ ಯೋಗ್ಯವಾದಂತಹ ಜೇನಲ್ಲ. ಅದು ಪರಿಸರದಲ್ಲೇ ತಾನೇ ಇಟ್ಟು ಬೆಳಕಲ್ಲಿ ಇಷ್ಟಪಡುವಂತಹ ಹುಳ. ಅದು ಒಂದು ಸರಿ ಗೂಡು ಕಟ್ಟಿದ ನಂತರ ಅದು ಸಂತಾನ ಉತ್ಪತ್ತಿಯಾಗಿ ಅದಕ್ಕೆ ವಾತಾವರಣದಲ್ಲಿ ಆಹಾರ ಸಿಗದೇ ಇದ್ದರೆ ಮತ್ತೆ ಬೇರೆ ಕಡೆ ಹೋಗಿ ತನ್ನ ಸಂತತಿಯನ್ನು ಉಳಿಸ್ಕೊಳ್ಳುವಂತಹ ಅಂಥ ಕೀಟ. ಅದು ಕೂಡ ಒಂದು ನಮ್ಮ ಪರಿಸರಕ್ಕೆ ಬೇಕಾದಂತಹ ಕೀಟ. ಅದನ್ನು ಉಳಿಸ್ಬೇಕಾಗಿದೆ ನಿಮ್ಮೆಲ್ಲರ ಹೊಣೆ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಅದೇ ಥರ ರಾಣಿ ಮೊಟ್ಟೆ ಇಟ್ಟಿರ್ತದೆ ಇಲ್ಲಿ ಕೆಳಗಡೆ. ಎಲ್ಲ ಹುಳುಗಳಿಗೆ ಏನು ಬರೋದೊಂದು ಸ್ಮೆಲ್ಲೇನ ಬೇರೆ ಇರುತ್ತೆ. ಈ ರಾಣಿದೊಂದು ಫಾರ್ಮುನ ಬೇರೆ ಇರ್ತಿದ್ರದ್ದು. ದಾರಿಯಲ್ಲಿ ಯಾವುದೋ ಪಕ್ಷಿ ಅಥವಾ ಏನೋ ಆಗಿ ಕೆಳಗಡೆ ಬಿದ್ದು ಸತ್ತು ಹೋಯ್ತಪ್ಪ ಅಂತಂದ್ರೆ